ಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಅತ್ಯಂತ ವಿಶೇಷವಾಗಿರುವಂತಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಸದ್ಭಕ್ತ ಬಂಧುಗಳಿಗೂ ಪ್ರೀತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಸಾಯಂಕಾಲದ ಹೊತ್ತು ಭಾರತೀಯ ಜ್ಞಾನ ಪರಂಪರೆಗೆ ಹೊಸ ಆಯಾಮವನ್ನು ನೀಡಿದಂತಹ ಋಷಿ ಪರಂಪರೆಯ ಅಷ್ಟೂ ಮಾತುಗಳನ್ನು ಒಂದು ಸೂತ್ರವಾಕ್ಯದಡಿಯಲ್ಲಿ ಪೂರ್ಣಿಸಿದಂತಹ ಸನಾತನ ಭಾರತದ ಆದರ್ಶಗಳು, ಮೌಲ್ಯಗಳು, ವಿಚಾರಗಳನ್ನು ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಂತಹ ಸದ್ಗ್ರಂಥ ಶ್ರೀಮದ್ ಭಗವದ್ಗೀತೆ. ನಾವು ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಡೆ ನೋಡ್ತೇವೆ, ಕೇಳ್ತೇವೆ. ಶ್ರೀಕೃಷ್ಣ ಪರಮಾತ್ಮ ಹೀಗೆ ಹೇಳಿದ್ದು, ಶ್ರೀಕೃಷ್ಣ ಪರಮಾತ್ಮ ಹಾಗೆ ಹೇಳಿದ್ದು ಅಂತ ನಾವು ಕೇಳ್ತೇವೆ. ಭಗವದ್ಗೀತೆಯ ಪುಸ್ತಕ ನಮ್ಮಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಇದೆ. ಕೆಲವು ಮನೆಗಳಲ್ಲಿ ಭಗವದ್ಗೀತೆಯ ಪುಸ್ತಕವನ್ನು ದೇವರ ಕೋಣೆಯಲ್ಲಿಟ್ಟಿರ್ತಾರೆ. ಪ್ರತಿ ದಿವಸ ಅದಕ್ಕೆ ಒಂದು ದಾಸವಾಳದ ಹೂವು, ಒಂದು ಮಲ್ಲಿಗೆ ಹೂವನ್ನು ಏರಿಸಿ ನಮಸ್ಕಾರ ಮಾಡ್ತೇವೆ. ಹಾಗೆ ನಮಸ್ಕಾರ ಮಾಡ್ತಾ 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 ವರ್ಷಾನುಗಟ್ಟಲೆ ಅದೇ ದೇವರ ಕೋಣೆಯಲ್ಲಿರುವಂಥ ಭಗವದ್ಗೀತೆಯ ಪುಸ್ತಕವನ್ನು ತೆರೆಯದೇ ಇರುವುದರಿಂದ ಅದು ಅಲ್ಲಿಗೆ ಗೆದ್ದಲು ಹಿಡಿದು ಹೋಗ್ತದೆ. ಯಾವ ಜ್ಞಾನ ಪುಸ್ತಕದ ಒಳಗಡೆ ಇದೆಯೋ ಆ ಜ್ಞಾನವನ್ನು ಮಸ್ತಕದ ಒಳಗಡೆ ತುಂಬಿಸುವಂತಹ ಕೆಲಸವನ್ನು ಶಕ್ತಿ ಸನಾತನ ಸಂಪದ ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನನ್ನನ್ನೂ ಸೇರಿಸಿದಂತೆ ನಾವುಗಳೆಲ್ಲರೂ ಕೂಡ ಒಂದು ಬಾರಿ ಭಗವದ್ಗೀತೆಯ ಶ್ರೀಕೃಷ್ಣನ ಚಿಂತನೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ನನ್ನ ಬದುಕು, ವೈಯಕ್ತಿಕ ಬದುಕು, ಸಮಾಜಕ್ಕೆ ಹೇಗೆ ಪೂರಕವಾಗಿ ಇರುವುದಕ್ಕೆ ಸಾಧ್ಯವಾಗುತ್ತದೆ ಅನ್ನುವಂತಹ ಚಿಂತನೆಯನ್ನು ಮತ್ತು ಭಗವದ್ಗೀತೆ ಒಬ್ಬ ವಿದ್ಯಾರ್ಥಿಯ ಬದುಕಿಗೆ ಎಷ್ಟು ಆಪ್ತವಾಗಿದೆ ಅನ್ನುವಂತಹ ಭಾವನೆಗಳನ್ನು ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸುವುದಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, 18 ಅಧ್ಯಾಯಗಳು, 700 ಶ್ಲೋಕಗಳ ಒಂದು ಪುಟ್ಟ ಪುಸ್ತಕ ಭಗವದ್ಗೀತೆ ಮನುಕುಲಕ್ಕೆ ಹಾಕಿಕೊಟ್ಟಂತಹ ಆದರ್ಶಗಳು ಮತ್ತು ಮನುಕುಲದ ಮೇಲೆ ಬೀರಿದಂತಹ ಪ್ರಭಾವ ಅದು ಉನ್ನತವಾಗಿರುವಂಥದ್ದು. ನಿಮಗೆ ಕೆಲವು ಉದಾಹರಣೆಗಳ ಮೂಲಕ ಭಗವದ್ಗೀತೆ ಯಾಕೆ ವಿದ್ಯಾರ್ಥಿಗಳಿಗೆ ಆದರ್ಶ ಅನ್ನುವಂಥದ್ದನ್ನು ಹೇಳ್ಕೊಡ್ತೇನೆ. ನಾವೆಲ್ಲ ಅನೇಕ ವಿದ್ಯಾರ್ಥಿಗಳು ವಿಜ್ಞಾನವನ್ನು ಓದ್ತಾ ಇರುವಂಥವ್ರು. ಪ್ರೈಮರಿಯಿಂದ ಆರಂಭವಾಗುವಂತಹ ವಿಜ್ಞಾನ ನಮ್ಮ CET, JEE, ನೀಟ್ ತನಕ ನಾವು ಬಿಡಬೇಕು ಅಂತಂದರೂ ವಿಜ್ಞಾನ ನಮ್ಮನ್ನು ಬಿಡೋದಿಲ್ಲ. ಈ ವಿಜ್ಞಾನದ ಮೇರು ಶಿಖರ ಅಂತ ನಾವೊಬ್ಬ ವಿಜ್ಞಾನಿಯನ್ನು ಕರೀತೇವೆ. ಆಲ್ಬರ್ಟ್ ಐನ್ಸ್ಟೀನ್ ಅಂತ ಅವರ ಹೆಸರು. ಆಲ್ಬರ್ಟ್ ಐನ್ಸ್ಟೀನ್ ಅವರು ವಿಜ್ಞಾನದ ಹಿಮಾಲಯ. ನೊಬೆಲ್ ಬಹುಮಾನ ಅವರಿಗೆ ಬಂತು. ನೊಬೆಲ್ ಪ್ರಶಸ್ತಿಯನ್ನು ಪಡೆಯುವಂತಹ ಸಂದರ್ಭದಲ್ಲಿ ಆ ಸಾಮಾನ್ಯ ಹುಡುಗ ಅಂತ ಸ್ವಿಸ್ ಬೀದಿಯಲ್ಲಿ ತಿರುಗಾಡ್ತಾ ಇದ್ದಂತಹ ಆಲ್ಬರ್ಟ್ ಐನ್ಸ್ಟೀನ್ ಭೌತಶಾಸ್ತ್ರದ ಹಿಮಾಲಯವಾಗಿ ಮೂಡಿ ಬಂದರು. ಅವರ E=mc² ಥಿಯರಿ ಆಫ್ ರಿಲೇಟಿವಿಟಿ ಸಿದ್ಧಾಂತ ಇಲ್ಲದೆ ಫಿಸಿಕ್ಸ್ ಒಂದು ಹೆಜ್ಜೆ ಮುಂದೆ ಇಡುವುದಕ್ಕೆ ಸಾಧ್ಯ ಇಲ್ಲ. ಅಂಥ ಡಾಕ್ಟರ್ ಆಲ್ಬರ್ಟ್ ಐನ್ಸ್ಟೀನ್ ಅವರನ್ನು, ಪುಣ್ಯಾತ್ಮ ಆಲ್ಬರ್ಟ್ ಐನ್ಸ್ಟೀನ್ ಅವರನ್ನು ಪ್ರಶ್ನೆ ಮಾಡಿ ಕೇಳ್ತಾರಂತೆ. ಆಲ್ಬರ್ಟ್ ಐನ್ಸ್ಟೀನ್ ಅವರಿಗೆ, ನಿಮಗೆ ನೊಬೆಲ್ ಬಹುಮಾನ ಬಂದಿದೆ, ಕಂಗ್ರ್ಯಾಚುಲೇಷನ್ಸ್. ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಎನರ್ಜಿ? ನನ್ನ ಹತ್ರ ನಿಮ್ಮ ಹತ್ರ ಕೇಳ್ತಾ ಇದ್ರೆ ನಾವೇನು ಉತ್ತರ ಕೊಡ್ತಾ ಇದ್ವಿ? ಬೂಸ್ಟ್ ಈಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ನಾವು ಉತ್ತರ ಕೊಡ್ತಾ ಇದ್ವಿ. ಯಾಕೆಂದರೆ ಪ್ರತಿದಿನ ಬೂಮ್ರಾ ಆ್ಯಡನ್ನು ನಾವು ನೋಡ್ತಾ ಇರ್ತೇವೆ. ಬರೀ ಬೂಮ್ರಾ ಹೆಸರಿರೋ ಜೆರ್ಸಿ ಹಾಕ್ಕೊಂಡ್ರೆ ಸಾಕಾಗೋದಿಲ್ಲ, ಕಾಯಿನ್ ಹಾರಿಸು ಅಂತ ಬೂಮ್ರಾ ಹೇಳೋದು, ಒಬ್ಬ ಹುಡುಗಿ ಬರೋದು, ಅಲ್ಲಿಗೆ ಬೌಲಿಂಗ್ 3-4 ಸರ್ತಿ ಮಾಡೋದು, ಕಾಯಿನ್ ಹಾರಿಸೋದು, ಕೊನೆಗೆ ಬೂಸ್ಟ್ ಈಸ್ ದ ಸೀಕ್ರೆಟ್ ಆಫ್ ಆರ್ ಎನರ್ಜಿ ಅಂತ ಹೇಳೋದು. ನನ್ನಮ್ಮ ನನಗೆ ಪ್ರತಿದಿನ ಕಾಂಪ್ಲೇನ್ ಕೊಡಿಸ್ತಾ ಇದ್ಲು, ಹಾಗಾಗಿ ನಾನು ಟಾಲರ್, ಶಾರ್ಪರ್, ಸ್ಟ್ರಾಂಗರ್ ಆದೆ. ಹಾರ್ಲಿಕ್ಸ್ ಈಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ, ಕಾಂಪ್ಲಾನ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ನೀವು ಹೇಳ್ಬೋದು. ನಾಳೆ ನಮಗೆ ಒಳ್ಳೆ ರ್ಯಾಂಕ್ ಬಂದರೆ SSLCಯಲ್ಲಿ, PUCಯಲ್ಲಿ ಚೆನ್ನಾಗಿ ನಾವು ಸ್ಕೋರ್ ಮಾಡಿದರೆ ಖಂಡಿತ ನಮಗೆ ಪ್ರಶ್ನೆ ಕೇಳ್ತಾರೆ, ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಎನರ್ಜಿ?
ನನಗೆ ಶಕ್ತಿ ಹಾಸ್ಟೆಲಲ್ಲಿ ಪುಷ್ಟಿ ದಷ್ಟ ಪುಷ್ಟವಾದ ಆಹಾರ ಸಿಗ್ತಾ ಇತ್ತು, ಅದೇ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ನಾವು ಹೇಳ್ತೀವೋ ಏನೋ. ಆಲ್ಬರ್ಟ್ ಐನ್ಸ್ಟೀನ್ ಅವರಿಗೆ ಪ್ರಶ್ನೆ ಕೇಳ್ತಾರೆ. ಆಲ್ಬರ್ಟ್ ಐನ್ಸ್ಟೀನ್ ಅವ್ರಿಗೆ ಕೇಳುವಂಥ ಪ್ರಶ್ನೆ, ಮಿಸ್ಟರ್ ಆಲ್ಬರ್ಟ್ ಐನ್ಸ್ಟೀನ್, ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಎನರ್ಜಿ? ಇಂಥ ಅದ್ಭುತವಾಗಿರುವ ವಿಜ್ಞಾನದಲ್ಲಿ ಈ ತೆರನಾದ ಸಾಧನೆಯನ್ನು ಇನ್ನೊಬ್ಬನಿಂದ ಮಾಡುವುದಕ್ಕೆ ಸಾಧ್ಯವಿಲ್ಲ ಅನ್ನುವ ಭಾವನೆಯನ್ನು ನಿರೂಪಿಸಿದಂತಹ ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯದ ಹಿಂದೆ ಇರುವಂತಹ ಶಕ್ತಿ ಏನು ಅಂದಾಗ, ಆ ಪುಣ್ಯಾತ್ಮ ತನ್ನ ಬದುಕಿನ ಶಕ್ತಿಯ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಆಲ್ಬರ್ಟ್ ಐನ್ಸ್ಟೈನ್, ನನ್ನ ಎಲ್ಲ ವೈಜ್ಞಾನಿಕ ಆವಿಷ್ಕಾರಗಳ ಹಿಂದೆ, ನನ್ನ ಎಲ್ಲ ವಿಜ್ಞಾನದ ಸಿದ್ಧಾಂತಗಳ ಹಿಂದೆ ಆಲ್ಬರ್ಟ್ ಐನ್ಸ್ಟೀನ್ನನ್ನು ಇವತ್ತು ವೈಜ್ಞಾನಿಕ ಜಗತ್ತು, ಭೌತಶಾಸ್ತ್ರದ ಜಗತ್ತು ಯಾವ ಕಾರಣಕ್ಕೋಸ್ಕರ ಗುರುತಿಸ್ತಾ ಇದೆಯೋ, ಯಾವ ಕಾರಣಕ್ಕೋಸ್ಕರ ಗೌರವಿಸ್ತಾ ಇದೆಯೋ, ಯಾವ ಕಾರಣಕ್ಕೋಸ್ಕರ ಆಲ್ಬರ್ಟ್ ಐನ್ಸ್ಟೀನನ್ನು ಅಷ್ಟು ಎತ್ತರಕ್ಕಿಟ್ಟಿದ್ದಾರೋ, ಇದು ಯಾವುದೂ ಕೂಡ ನನ್ನ ಕಾರಣದಿಂದಲಾಗಿ ಅಲ್ಲ. ನನ್ನ ನೊಬೆಲ್ ಪ್ರೈಸ್, ನನ್ನ ವೈಜ್ಞಾನಿಕ ಆವಿಷ್ಕಾರಗಳು, ಈ ಎಲ್ಲದಕ್ಕೂ ಗೌರವ ಸಲ್ಲಿಸಬೇಕು ಅಂತಂದರೆ ಆ ಗೌರವಗಳೆಲ್ಲವೂ ಸಲ್ಲಬೇಕಾಗಿರುವುದು ಭಾರತದ ಭಗವದ್ಗೀತೆಗೆ. ಯಾಕೆ ಅಂತಂದರೆ ನನ್ನನ್ನು ಇನ್ಸ್ಪೈರ್ ಮಾಡಿರುವಂಥದ್ದು, ನನ್ನ ಸೈಂಟಿಫಿಕ್ ಆಕ್ಟಿವಿಟಿಯನ್ನು ಇನ್ಸ್ಪೈರ್ ಮಾಡಿರುವಂಥದ್ದು ಭಾರತದ ಭಗವದ್ಗೀತೆ ಅನ್ನುವಂಥದ್ದು ಆಲ್ಬರ್ಟ್ ಐನ್ಸ್ಟೀನ್ನವರ ಅತ್ಯಂತ ಹೆಮ್ಮೆಯ ಮಾತು. ಎರಡನೇ ಉದಾಹರಣೆಯನ್ನು ನಾನು ನಿಮಗೆ ಕೊಡ್ತೇನೆ. ಜುಲೈ 15, 16, 1945 ಹೊತ್ತಿಗೆ ಜೆ ರಾಬರ್ಟ್ ಅನ್ನುವಂತಹ ಒಬ್ಬ ವಿಜ್ಞಾನಿ ಅಟಾಮಿಕ್ ಥಿಯರಿಯನ್ನು ಜಗತ್ತಿಗೆ ಪರಿಚಯ ಮಾಡಿಕೊಡೋದಕ್ಕೆ ಹೊರಟಿದ್ರು. ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ PUC ಮಕ್ಕಳಿಗೆ ಗೊತ್ತಿದೆ. ಆ ವಿಜ್ಞಾನಿ ಜೆ ರಾಬರ್ಟ್ ಅಟಾಮಿಕ್ ಥಿಯರಿಯನ್ನು ಜಗತ್ತಿಗೆ ಪರಿಚಯ ಮಾಡಿಕೊಡುವಂಥ ಸಂದರ್ಭದಲ್ಲಿ ಭಾರತದ ಸಂಸ್ಕೃತವನ್ನು ಅಧ್ಯಯನ ಮಾಡಿ, ಭಾರತದ ಭಗವದ್ಗೀತೆಯನ್ನು ಅಧ್ಯಯನ ಮಾಡದಂತಹ ಆ ಪುಣ್ಯಾತ್ಮ ಜೆ ರಾಬರ್ಟ್ ಹತ್ರ ಪ್ರಶ್ನೆ ಕೇಳ್ತಾರೆ, ಸ್ವಾಮಿ, ನಿಮ್ಮ ಈ ಅಟಾಮಿಕ್ ಥಿಯರಿ ಇದೆಯಲ್ಲ, ಒಂದು ವೇಳೆ ತಮ್ಮ ಈ ಅಟಾಮಿಕ್ ಥಿಯರಿ ಸಕ್ಸಸ್ ಆದ ನಂತರ ಎಕ್ಸ್ಪ್ಲೋಡ್ ಆದರೆ ಅದು ನೋಡುವುದಕ್ಕೆ ಹೇಗಿರ್ತದೆ, ಅದರ ಸ್ವರೂಪ ಹೇಗಿರ್ತದೆ ಅಂತ ಜೆ ರಾಬರ್ಟ್ ಅವ್ರ ಹತ್ರ ಪ್ರಶ್ನೆ ಮಾಡಿ ಕೇಳ್ತಾರೆ. ನಿಮಗೆ ಸಾಧ್ಯ ಆದರೆ ಯೂಟ್ಯೂಬಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಬೇಕಾದಷ್ಟು ಮಾಹಿತಿಗಳು ಸಿಗ್ತವೆ. ಆ ವಿಜ್ಞಾನಿ ಭಾರತೀಯ ಅಲ್ಲ, ಕರ್ನಾಟಕದಲ್ಲಿ ಹುಟ್ಟಿದಂಥವರಲ್ಲ, ಕುರುಕ್ಷೇತ್ರಕ್ಕೆ ಹೋಗಿ ಬಂದಂಥವರು ಅಲ್ಲ, ಉಡುಪಿ ಕೃಷ್ಣನ ಸನ್ನಿಧಾನಕ್ಕೆ ಬಂದು ಪ್ರಾರ್ಥನೆ ಮಾಡಿದಂಥವರು ಅಲ್ಲ. ಆ ವಿದೇಶಿ ವಿಜ್ಞಾನಿ ಜೆ ರಾಬರ್ಟ್ ಅವರು ಉಲ್ಲೇಖ ಮಾಡ್ತಾರೆ, ನನ್ನ ಈ ಅಟಾಮಿಕ್ ಥಿಯರಿಯ ಹಿಂದೆ, ನನ್ನ ಈ ಕಂಪ್ಲೀಟ್ ರಿಸರ್ಚ್ ಹಿಂದೆ ಇರುವಂತಹ ಶಕ್ತಿ ಅದು ಭಾರತದ ಭಗವದ್ಗೀತೆ. ಭಗವದ್ಗೀತೆಯ ಒಂದು ಶ್ಲೋಕ ನನ್ನ ಅಟಾಮಿಕ್ ಥಿಯರಿಯನ್ನು ಡೆವಲಪ್ ಮಾಡೋದಕ್ಕೆ ನನಗೆ ಪ್ರೇರಣೆಯನ್ನು ಕೊಟ್ಟಿದೆ. ದಿವಿ ಸೂರ್ಯ ಸಹಸ್ರಸ್ಯ ಅನ್ನುವಂತಹ ಗೀತೆಯ ಒಂದು ಶ್ಲೋಕವನ್ನು ಅವರು ಉದಾಹರಣೆಯಾಗಿ ತಗೊಂಡು ವಿವರಣೆ ಮಾಡ್ತಾರೆ. ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳುವಂಥ ಮಾತದು, ಆಕಾಶದಲ್ಲಿ ಏಕಕಾಲದಲ್ಲಿ 1000 ಸೂರ್ಯರು ಒಂದೇ ಬಾರಿ ಪ್ರಜ್ವಲಿಸಿದರೆ ಹೇಗೆ ಕಾಣುತ್ತದೆಯೋ, ಒಬ್ಬ ಸೂರ್ಯನನ್ನು ಆಕಾಶದಲ್ಲಿ ನೋಡೋದಕ್ಕೆ ನಮಗೆ ಸಾಧ್ಯ ಇಲ್ಲ ಮಠ ಮಧ್ಯಾಹ್ನ 12 ಗಂಟೆಗೆ. ಆ ಆಕಾಶದಲ್ಲಿ 1000 ಸೂರ್ಯರು ಏಕಕಾಲದಲ್ಲಿ ಪ್ರಜ್ವಲಿಸಿದರೆ ಯಾವ ಪ್ರಖರತೆ, ಯಾವ ಬೆಳಕಿರುತ್ತದೆಯೋ ಹಾಗೆ ನನ್ನ ಅಟಾಮಿಕ್ ಥಿಯರಿಯ ಪ್ರಾಕ್ಟಿಕಲಿ ಅದು ಎಕ್ಸ್ಪ್ಲೋರ್ಡ್ ಆದರೆ ಹೇಗಿರುತ್ತದೆ ಅನ್ನೋಂಥದ್ದಕ್ಕೆ ಅವರು ಕೊಟ್ಟಂತಹ ಉದಾಹರಣೆ ಭಗವದ್ಗೀತೆಯ ಕೃಷ್ಣನ ಒಂದು ಮಾತು. ಈ ದೇಶದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ 2 ತುಂಡು ಬಟ್ಟೆಯನ್ನು ಕಟ್ಟಿಕೊಂಡು, 2 ತುಂಡು ಬಟ್ಟೆಯನ್ನು ಉಟ್ಟು, ಒಂದು ಭಗವದ್ಗೀತೆಯ ಪ್ರತಿಯನ್ನು ಹಿಡಿದು ದೇಶದಾದ್ಯಂತ ಸಂಚಾರ ಮಾಡಿ ಸತ್ಯಾಗ್ರಹದ ಭಾವನೆಯನ್ನು ಮೂಡಿಸಿದಂತಹ ಒಬ್ಬ ವ್ಯಕ್ತಿ ಮೋಹನದಾಸ್ ಕರಮ್ಚಂದ್ ಗಾಂಧೀಜಿ. ಮೋಹನದಾಸ ಕರಮ್ಚಂದ್ ಗಾಂಧೀಜಿಯವರನ್ನು ಪ್ರಶ್ನೆ ಮಾಡಿದಾಗ ಅವರು ಕೊಡುವಂತಹ ಉತ್ತರ ಭಗವದ್ಗೀತೆಯ ಬಗ್ಗೆ, ನಾನು ಪ್ರತಿ ಬಾರಿಯೂ ಕೂಡ ನನ್ನ ಜೀವನದಲ್ಲಿ ಸೋತಾಗ, ಪ್ರತಿ ಹೆಜ್ಜೆಯಲ್ಲೂ ನನ್ನ ಬದುಕು ಮುಗಿದೋಯ್ತು ಅಂತ ನಾನು ಭಾವಿಸಿದಾಗ ನನ್ನ ಜೀವನವನ್ನು ಬದಲಾಯಿಸಿದ ಅಮೃತ ಸಂಜೀವಿನಿ, ನನ್ನ ಬದುಕಿಗೆ ಶಕ್ತಿಯನ್ನು ತುಂಬಿದಂತಹ ವಿಶಿಷ್ಟವಾಗಿರುವ ವ್ಯವಸ್ಥೆ ಅದು ಭಗವದ್ಗೀತೆ. ತಾವುಗಳೆಲ್ಲ ಸ್ವಾತಂತ್ರ್ಯ ಬಂದ ನಂತರ ಒಬ್ಬ ಪುಣ್ಯಾತ್ಮ ಭೂದಾನ ಮೂಮೆಂಟ್ ಅಂತ ಆರಂಭ ಮಾಡಿದರು, ಭೂದಾನ ಚಳುವಳಿ.
ಯಾರಲ್ಲೆಲ್ಲ ಬೇಕಾದಷ್ಟು ಸಿಕ್ಕಾಪಟ್ಟೆ ಭೂಮಿ ಇದೆಯೋ, ಭೂಮಿ ಇಲ್ಲದೆ ಇರೋವಂಥವರಿಗೆ ಭೂಮಿಯನ್ನು ಒದಗಿಸುವಂತಹ ಚಳುವಳಿ ಅದು ಭೂದಾನ ಚಳುವಳಿ ಅಂತ ಅದನ್ನು ಕರೆದ್ರು. ಆಚಾರ್ಯ ವಿನೋಬಾ ಭಾವೆ ಅನ್ನುವಂಥವರು ಭೂದಾನ ಚಳುವಳಿಯನ್ನು ಭಾರತಕ್ಕೆ ಪರಿಚಯಿಸಿದಂತಹ ಪುಣ್ಯಾತ್ಮ. ಉತ್ತರ ಭಾರತದಲ್ಲೆಲ್ಲ ಸಾವಿರಾರು ಜನ ತಮ್ಮ ಸಾವಿರಾರು ಎಕರೆ ಭೂಮಿಯನ್ನು ಬಡವರಿಗೋಸ್ಕರ ದಾನ ಮಾಡಿದರು. ಭೂದಾನ ಚಳುವಳಿ. ಆಚಾರ್ಯ ವಿನೋಬಾ ಭಾವೆಯವರನ್ನು ಒಬ್ಬರು ಪ್ರಶ್ನೆ ಮಾಡಿ ಕೇಳ್ತಾರೆ, ಈ ಭೂದಾನ ಚಳುವಳಿಯ ಹಿಂದೆ ಇರುವಂತಹ ನಿಮ್ಮ ಆ ಸಂಕಲ್ಪ ಶಕ್ತಿ ಇದೆಯಲ್ಲ, ಆ ಸಂಕಲ್ಪಕ್ಕೆ ಪ್ರೇರಣೆ ಯಾವುದು ಅಂತ ಕೇಳಿದವಾಗ ಆಚಾರ್ಯ ವಿನೋಬಾ ಭಾವೆಯವರು ಹೇಳ್ತಾರೆ, ನನ್ನ ಈ ಭೂದಾನ ಮೂಮೆಂಟ್ನ ಹಿಂದೆ ಇರುವಂತಹ ಸಾಮರ್ಥ್ಯ ಅದು ಭಗವದ್ಗೀತೆಯ ಕರ್ಮಯೋಗ. ಶ್ರೀಕೃಷ್ಣ ಪರಮಾತ್ಮ ಕರ್ಮಯೋಗವನ್ನು ಬೋಧನೆ ಮಾಡಿದನಲ್ಲ, ಆ ಕರ್ಮಯೋಗದ ಅನುಸಾರವಾಗಿ ಭೂದಾನ ಮೂಮೆಂಟ್ ಇವತ್ತು ಭಾರತದಲ್ಲಿ ಯಶಸ್ವಿಯಾಗಿದೆ. ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ಭಾರತದ ಸ್ವಾತಂತ್ರ್ಯಕ್ಕೆ ಒಂದು ಹೊಸ ದಿಕ್ಕನ್ನು ತಂದೊಡ್ಡಿದಂತಹ 3 ಜನ ತ್ರಿಮೂರ್ತಿಗಳು ಅಂತ ನಾವು ಕರಿತೇವೆ. ಲಾಲ್, ಬಾಲ್, ಪಾಲ್ ಅಂತ 3 ಜನ ತ್ರಿಮೂರ್ತಿಗಳು ಅಂತ ಕರಿತೇವೆ. ಅದರಲ್ಲಿ ಒಬ್ಬ ವ್ಯಕ್ತಿ ಬಾಲಗಂಗಾಧರ ತಿಲಕರು ಜೈಲಲ್ಲಿದ್ದಾವಾಗ, ಅವರನ್ನು ಜೈಲಿಗೆ ಬ್ರಿಟಿಷ್ ಸರ್ಕಾರ ಅಟ್ಟಿದ್ದಾಗ ಅವರು ಜೈಲಿನ ಒಳಗಡೆ ಒಂದು ಅಧ್ಯಯನ ಮಾಡ್ತಾರೆ ಭಗವದ್ಗೀತೆಯನ್ನು. ಭಗವದ್ಗೀತೆಯ ಅಧ್ಯಯನವನ್ನು ಮಾಡಿ ಜೈಲಿನ ಒಳಗಡೆ ಬರೆದಂತಹ ಸಾಹಿತ್ಯ ಇವತ್ತು ಇಡೀ ಭಾರತ ಭೂಖಂಡಕ್ಕೆ ಭಗವದ್ಗೀತೆಯ ಆದರ್ಶಗಳು ಏನು ಅನ್ನೋಂಥದ್ದನ್ನು ತೋರಿಸ್ಕೊಡುವಂತಹ ಒಂದು ಗ್ರಂಥವಾಗಿ ಮೂಡಿಬಂದಂತಹ ಗೀತಾ ರಹಸ್ಯ ಬಾಲಗಂಗಾಧರ ತಿಲಕರನ್ನ ಸಾಮಾನ್ಯ ಜನನಾಯಕನಿಂದ ಮಹಾತ್ಮ ಬಾಲಗಂಗಾಧರ ತಿಲಕರನ್ನಾಗಿ ಬದಲಾವಣೆ ಮಾಡಿತು. ಪುರಾಣ, ವೇದ, ಉಪನಿಷತ್ತುಗಳ ಕಾಲದಿಂದ ಆರಂಭ ಮಾಡಿ ಜಗತ್ತಿನ ಸರ್ವಶ್ರೇಷ್ಠ ವಿಜ್ಞಾನಿಗೂ ಸ್ಫೂರ್ತಿ ಭಗವದ್ಗೀತೆ, ಜಗತ್ತಿನ ಸರ್ವಸಮರ್ಥ ಸನ್ಯಾಸಿಗೂ ಸ್ಫೂರ್ತಿ ಭಗವದ್ಗೀತೆ, ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರನಿಗೂ ಸ್ಫೂರ್ತಿ ಭಗವದ್ಗೀತೆ, ಈ ನಾಡನ್ನು ಕಟ್ಟುವ ಪ್ರೇರಣೆಯನ್ನು ಪಡೆದಂತಹ ಕವಿ, ಕಲಾಕಾರ, ಸಾಹಿತಿಗಳಿಗೆ ಸ್ಫೂರ್ತಿ ಭಗವದ್ಗೀತೆ, ಈ ದೇಶದ ಗಡಿಯನ್ನು ಕಾಯುವ ಸೈನಿಕನಿಗೂ ಸ್ಫೂರ್ತಿ ಭಗವದ್ಗೀತೆ. 1999ರಲ್ಲಿ ಈ ದೇಶದಲ್ಲಿ ಒಂದು ದೊಡ್ಡ ಯುದ್ಧ ನಡೀತು, ಕಾರ್ಗಿಲ್ ಸಮರ ಅಂತ ಅದನ್ನು ಕರೀತೇವೆ. ಮುಂದಿನ ವರ್ಷಕ್ಕೆ 25ನೇ ವರ್ಷಾಚರಣೆ ಕಾರ್ಗಿಲ್ ಯುದ್ಧಕ್ಕಿದೆ. ಆ ಕಾರ್ಗಿಲ್ ಯುದ್ಧದಲ್ಲಿ ಒಬ್ಬ ಸೈನಿಕ ಭಾಗವಹಿಸಿದ್ರು. ಅವರ ಹೆಸರು ಮೇಜರ್ ಪದ್ಮಪಾಣಿ ಆಚಾರ್ಯ. ಮೇಜರ್ ಪದ್ಮಪಾಣಿ ಆಚಾರ್ಯ ಅಂತ ಅವರ ಹೆಸರು. ಆ ಪದ್ಮಪಾಣಿ ಆಚಾರ್ಯರು ಒಂದು ಆಪರೇಷನಲ್ಲಿ ಭಾಗವಹಿಸೋದಕ್ಕೆ ಹೋಗಬೇಕಾಗಿದ್ದರೆ ಅವರು ತಮ್ಮ ತಂದೆಗೊಂದು ಪತ್ರವನ್ನು ಬರೀತಾರೆ. ಎಲ್ಲ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಪದ್ಮಪಾಣಿ ಆಚಾರ್ಯ ತನ್ನ ತಂದೆಗೆ ಬರೆದಂತಹ ಪತ್ರವನ್ನು ದಯವಿಟ್ಟು ಓದಿ. ಆ ಪತ್ರದಲ್ಲಿ ಅವರು ಉಲ್ಲೇಖ ಮಾಡ್ತಾರೆ, ಅಪ್ಪ, ನಾನೊಂದು ಆಪರೇಷನ್ಗೆ ಹೊರಟಿದ್ದೇನೆ, ಶತ್ರುಗಳ ವಿರುದ್ಧ ನಾನು ಕಾದಾಡಬೇಕು, ಶತ್ರುಗಳ ವಿರುದ್ಧ ಕಾದಾಡುವಂತಹ ಆಪರೇಷನ್ಗೆ ನಾನು ಹೊರಟಿದ್ದೇನೆ. ಈ ಪತ್ರ ನಿನ್ನ ಕೈ ಸೇರುವ ಹೊತ್ತಿಗೆ, ಅಪ್ಪ, ಈ ಪತ್ರ ನಿನ್ನ ಕೈ ಸೇರುವ ಹೊತ್ತಿಗೆ ನಿನ್ನ ಮಗ ಪದ್ಮಪಾಣಿ ಆಚಾರ್ಯ ಮೋಡಗಳ ಮರೆಯಲ್ಲಿ ಮರೆಯಾಗಿ ಹೋದಾನು. ಅಂದರೆ ವಾಪಸ್ ನಾನು ಮನೆಗೆ ಬರದೇ ಇರ್ಬೋದು, ಆದರೆ ನೀನೇನು ಯೋಚನೆ ಮಾಡಬೇಡಪ್ಪ, ಯಾಕೆ ಅಂದರೆ ನೀನೇ ತಾನೇ ನನಗೆ ಹೇಳ್ತಾ ಇದ್ದದ್ದು, ನನ್ನ ಬಾಲ್ಯಕಾಲದಲ್ಲಿ ನೀನೇ ತಾನೇ ನನಗೆ ಭಗವದ್ಗೀತೆಯ ಸ್ತೋತ್ರಗಳನ್ನು, ಶ್ಲೋಕಗಳನ್ನು ಹೇಳ್ಕೊಡ್ತಾ ಇದ್ದದ್ದು ಅಂತ ಒಂದು ಶ್ಲೋಕವನ್ನು ಆ ಸೈನಿಕ ಭಾರತದ ಗಡಿಯನ್ನು ಕಾಯುವುದಕ್ಕೆ ಅಂತ ಹೊರಟಂತಹ ಸೈನಿಕ ತನ್ನ ಅಪ್ಪನಿಗೆ ಭಗವದ್ಗೀತೆಯ ಶ್ಲೋಕವನ್ನು ಉಲ್ಲೇಖ ಮಾಡಿ ಬರೀತಾರೆ. ಹತೋವಾ ಪ್ರಾಪ್ಸ್ಯಸೆ ಸ್ವರ್ಗಂ ಜಿತ್ವಾವ ಭೋಕ್ಷ್ಯಸೆ ಮಹೀಂ ಅಂತ ನೀನೇ ತಾನೇ ಅಪ್ಪ ನನಗೆ ಭಗವದ್ಗೀತೆಯ ಕೃಷ್ಣನ ಮಾತನ್ನು ಹೇಳಿಕೊಟ್ಟದ್ದು. ಮಗನೇ, ಸತ್ತರೆ ವೀರ ಸ್ವರ್ಗ ನಿನಗೆ ಸಿಗತ್ತಪ್ಪ, ಗೆದ್ದರೆ ರಾಜ್ಯವನ್ನಾಳುವಂತಹ ಯೋಗ ನಿನಗೆ ಲಭಿಸ್ತದೆ ಅಂತ ನನಗೆ ನೀನು ಬಾಲ್ಯದಲ್ಲಿ ಹೇಳಿದಂತಹ ತಂದೆ ತಾನೇ ಅಂತ ಹೇಳಿ ಭಗವದ್ಗೀತೆಯ ಶ್ಲೋಕವನ್ನು ಆ ಕಾಶ್ಮೀರದ ಆ ಕಾರ್ಗಿಲ್ನ ಗಡಿಯಲ್ಲಿ ಕುಳಿತು ಯೋಚನೆಯನ್ನು ಮಾಡ್ತಾನಲ್ಲ ಒಬ್ಬ ದೇಶಭಕ್ತ ಸೈನಿಕ. ಭಗವದ್ಗೀತೆ ಎಂದರೆ ಕೇವಲ ಸಾಧು ಸಂತರಿಗೆ ಮಾತ್ರ ಸೀಮಿತವಲ್ಲ, ಭಗವದ್ಗೀತೆ ಎಂದರೆ ಮಠಗಳ ಸನ್ಯಾಸಿಗಳಿಗೆ ಮಾತ್ರ ಸೀಮಿತ ಅಲ್ಲ. ಭಗವದ್ಗೀತೆ ವಿಜ್ಞಾನಿಗೂ ಬೇಕು,
ಭಗವದ್ಗೀತೆ ಅಜ್ಞಾನಿಗೂ ಬೇಕು, ಭಗವದ್ಗೀತೆ ಕವಿಗೂ ಬೇಕು, ಭಗವದ್ಗೀತೆ ಸಾಹಿತಿಗೂ ಬೇಕು, ಭಗವದ್ಗೀತೆ ದಾರ್ಶನಿಕನಿಗೂ ಬೇಕು, ಭಗವದ್ಗೀತೆ ಮೇಷ್ಟ್ರಿಗೂ ಬೇಕು, ಭಗವದ್ಗೀತೆ ವಿದ್ಯಾರ್ಥಿಗಳಿಗೂ ಬೇಕು. ಹಾಗಾಗಿ ಭಗವದ್ಗೀತೆಯ ಒಳಗಡೆ ಇರುವಂತಹ ಮೌಲ್ಯ ಅದು ಸಾರ್ವಕಾಲಿಕವಾದದ್ದು, ಪ್ರತಿಯೊಬ್ಬನಿಗೂ ಬೇಕಾಗಿರುವಂಥದ್ದು. ಪ್ರೀತಿಯ ವಿದ್ಯಾರ್ಥಿಗಳೇ, ನಮಗೆ ಅನೇಕ ಸಂದರ್ಭಗಳಲ್ಲಿ ಜೀವನದಲ್ಲಿ ಒಂದು ಸ್ವಲ್ಪ ಸಾಕಪ್ಪ ಅಂತ ಅನ್ನಿಸ್ಬಿಡ್ತದೆ, ಅಯ್ಯೋ ಅಂತ ಅನ್ನಿಸ್ಬಿಡ್ತದೆ. ಎಷ್ಟು ವರ್ಷ ಕಲಿಬೇಕು? ಪ್ರೀ ನರ್ಸರಿಗೆ ಹೋದೆ, ನರ್ಸರಿಗೆ ಹೋದೆ, ಕೆ ಜಿಗೆ ಬಂದೆ, 2 ವರ್ಷ ಕೆ ಜಿ ಆಯಿತು, 10 ವರ್ಷ ಇನ್ನು ಹೈಸ್ಕೂಲ್ ಮಾಡಬೇಕಂತೆ, 2 ವರ್ಷ PUC ಮಾಡಬೇಕಂತೆ, ಆಮೇಲೆ UG ಮಾಡಬೇಕಂತೆ, ಆಮೇಲೆ PG ಮಾಡಬೇಕಂತೆ, ಆಮೇಲೆ ಕೆಲಸ ಅಂತೆ. ಅಯ್ಯೋ ನನ್ನ ಜೀವನ ಸಾಕಾಗೋಯ್ತಪ್ಪ ಅಂತ ಅನೇಕ ಸರ್ತಿ ಅನ್ನಿಸ್ತದೆ. ಸಣ್ಣ ಪುಟ್ಟ ಮಕ್ಕಳೆಲ್ಲ ಇವತ್ತು ಮಂಗಳೂರಿನ ಯಾರಾದರೂ ಪ್ರಸಿದ್ಧ ಸೈಕಿಯಾಟ್ರಿ ಹತ್ರ ಮಾತನಾಡಿದರೆ ಅವ್ರು ಹೇಳ್ತಾರೆ, ಒಂದು 5 ವರ್ಷ 10 ವರ್ಷಗಳ ಹಿಂದೆ ನಮ್ಮ ಹತ್ರ ಬರ್ತಾ ಇದ್ದಂಥವ್ರು ಒಂದು 60 ವರ್ಷ 70 ವರ್ಷ ದಾಟಿದಂಥವರೆಲ್ಲ ಬರ್ತಾ ಇದ್ರು. ಎಲ್ಲೋ ಮಕ್ಕಳು ಅಮೇರಿಕಾದಲ್ಲಿ ಇಂಗ್ಲೆಂಡಲ್ಲಿದ್ದಾರೆ, 4 ವರ್ಷ 5 ವರ್ಷಕ್ಕೊಮ್ಮೆ ಬರ್ತಾರೆ. ಇಲ್ಲಿ ಮಾತನಾಡೋದಕ್ಕೆ ಯಾರೂ ಕೂಡ ಇಲ್ಲ, ಎಲ್ಲೋ ಒಂದು ಫ್ಲ್ಯಾಟ್ ರೂಮಲ್ಲಿ ಬಂಧಿಯಾಗಿ ನಾನು ಬದುಕ್ತಾ ಇದ್ದೇನೆ, ಆ ರೀತಿಯ ಡಿಪ್ರೆಷನ್ಗೆ ಒಳಗಾದಂಥವ್ರು ಬರ್ತಾ ಇದ್ರು. ಆದರೆ ಇವತ್ತು ವಿಶೇಷ ಏನು ಅಂತಂದರೆ 12, 13ರಿಂದ 19 ವರ್ಷದ ನಡುವಿನ ಯುವಕ ಯುವತಿಯರು ಮಾನಸಿಕ ರೋಗ ತಜ್ಞರ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಕಾರಣ ಏನು ಅಂತಂದರೆ ಒತ್ತಡ, ಪ್ರೆಷರ್. ಆ ಪ್ರೆಷರನ್ನು ನಿರ್ವಹಣೆ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಪ್ರತಿಯೊಂದಲ್ಲೂ ಕೂಡ ಒತ್ತಡ ಅಂತಲೇ ನಾವು ಭಾವಿಸ್ಕೊಂಡಿರ್ತೇವೆ. ನಿಜವಾಗಿಯೂ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದು ಬೇರೆ ಪ್ರಶ್ನೆ. ವಿದ್ಯಾರ್ಥಿಗಳೇ, ನಮ್ಮ ಜೀವನದಲ್ಲೂ ಅನೇಕ ಬಾರಿ ಒಂದಲ್ಲ ಒಂದು ಹಂತದಲ್ಲಿ ಅರ್ಜುನನ ರೀತಿಯ ವ್ಯವಸ್ಥೆಗಳು ಬಂದು ಒದಗ್ತವೆ. ಅರ್ಜುನ, ನೀವು ಮಹಾಭಾರತವನ್ನು ಓದಿದರೆ ಮಹಾಭಾರತದಲ್ಲಿ ಅರ್ಜುನ ಭಗವದ್ಗೀತೆಯ ಬೋಧನೆಗಿಂತಲೂ ಕೊಂಚ ಮೊದಲು ಅಜ್ಞಾತವಾಸದಲ್ಲಿದ್ದಾಗ, ವಿರಾಟನ ನಗರಿಯಲ್ಲಿ ಆಶ್ರಯವನ್ನು ಪಡೆದಿದ್ದಾಗ, ಗೋವುಗಳನ್ನು ದುರ್ಯೋಧನಾದಿಗಳ ಅಪಹರಣ ಮಾಡಿದ್ದಾಗ, ಇದೇ ಅರ್ಜುನ, ಬೃಹನ್ನಳೆಯಾಗಿದ್ದಂತಹ ಅರ್ಜುನ ಉತ್ತರ ಕುಮಾರನನ್ನು ಎದುರುಗಡೆ ನಿಲ್ಲಿಸಿಕೊಂಡು ತನ್ನದೇ ಅಣ್ಣ ತಮ್ಮಂದಿರ ಜೊತೆಗೆ ಯುದ್ಧ ಮಾಡಿ ಅವರನ್ನು ಸೋಲಿಸಿದ್ದ. ಕೆಲವು ದಿವಸಗಳ ಬಳಿಕ ಮತ್ತೆ ಸಂಧಾನ ಎಲ್ಲ ಮುರಿದು ಬಿತ್ತು, ಯುದ್ಧವೇ ನಿಶ್ಚಿತ ಅಂತ ಆದ ಬಳಿಕ ಯುದ್ಧಕ್ಕೊರಟಂತಹ ಅರ್ಜುನ ನಮ್ಮ ಹಾಗೆ ಇದ್ದಾನೆ. ನಾವು ಕೂಡ ಕೆಲವೊಂದು ಸರ್ತಿ ಹೊರಡ್ತೀವಲ್ವಾ, ಅರ್ಜುನನು ಅದೇ ಥರ ಹೊರಟಿದ್ದ. ಯುದ್ಧ ಮಾಡೋದೇ ಇವತ್ತು ಅಂತ ಅರ್ಜುನ ಹೊರಟಿದ್ದ. ಕೃಷ್ಣನಲ್ಲಿ ಹೇಳ್ದ, ಕೃಷ್ಣ ಪರಮಾತ್ಮ, ಭಗವಂತ, ಗೆಳೆಯ, 2 ಸೇನೆಗಳು ಅಕ್ಕಪಕ್ಕ ಇದೆಯಲ್ಲ, ಆ 2 ಸೇನೆಗಳ ನಡುವೆ ತಗೊಂಡೋಗಿ ನನ್ನ ರಥವನ್ನು ಕೂಡ ಇಟ್ಟುಬಿಡು, ನಾನೊಂದು ಸರ್ತಿ ನೋಡಬೇಕು ಯಾರೆಲ್ಲ ಇದ್ದಾರೆ ಅಂತ, ನನ್ನ ಪಾರ್ಟಿಯಲ್ಲಿ ಯಾರಿದ್ದಾರೆ, ಎದುರು ಪಾರ್ಟಿಯಲ್ಲಿ ಯಾರಿದ್ದಾರೆ ನೋಡಬೇಕು ಅಂತ ಹೊರಟಂತಹ ವೀರಾಧಿವೀರ ಅರ್ಜುನ, ತ್ರಿಲೋಕಗಳನ್ನು ಗೆದ್ದಂತಹ ಅರ್ಜುನ, ಕೆಲವು ತಿಂಗಳುಗಳ ಹಿಂದೆ ತನ್ನದೇ ಅಣ್ಣ ತಮ್ಮಂದಿರ ಜೊತೆಯಲ್ಲಿ ಹೋರಾಟ ಮಾಡಿ ವಿರಾಟನ ಮರ್ಯಾದೆಯನ್ನು ಉಳಿಸಿದಂತಹ ಅರ್ಜುನ, ಎದುರುಗಡೆ ಚಿಕ್ಕಪ್ಪ, ದೊಡ್ಡಪ್ಪ, ಬಾವ, ನೆಂಟ, ಮಾಮನ ಮಕ್ಕಳು ಎಲ್ಲರನ್ನ ನೋಡಿದ ತಕ್ಷಣ ಅವನ ಯುದ್ಧ ಮಾಡಬೇಕು ಅನ್ನೋಂಥದ್ದೇ ಮರೆತು ಹೋಗ್ತದೆ. ಕೃಷ್ಣ ಬೆವರೋದಕ್ಕೆ ಶುರು ಮಾಡ್ತಾನೆ. ಗಾಂಡೀವ ಕೈಗಳಿಂದ ಜಾರು ಹೋಗ್ತದೆ, ಅರ್ಜುನನ ಕೈಗಳಿಂದ ಗಾಂಡೀವ ಜಾರು ಹೋಗ್ತದೆ. ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ ಪರಮಾತ್ಮ, ಯುದ್ಧ ಬೇಡ, ನನ್ನಿಂದ ಸಾಧ್ಯವಾಗುವುದಿಲ್ಲ, ಗಾಂಡೀವಂ ಸ್ರಂಸತೆ ಹಸ್ತಾತ್, ನನ್ನ ಕೈಗಳಿಂದ ಬಿದ್ದೋಗ್ತಾ ಇದೆಯಪ್ಪ, ಯುದ್ಧ ಬೇಡ, ಸಾಕಿದು. ಅವ್ರಿಗೇನು ಬೇಕು? ರಾಜ್ಯ ತಾನೇ, ಕೊಟ್ಟು ಬಿಡು. ನಾನೆಲ್ಲಿ ಹೋಗಬೇಕು ಅನ್ನೋದು ಅರ್ಜುನನಿಗೆ ಗೊತ್ತಿರಲಿಲ್ಲ, ನನ್ನ ಪರಿವಾರ ಎಲ್ಲಿ ಹೋಗಬೇಕು ಅಂತ ಅರ್ಜುನನಿಗೆ ಗೊತ್ತಿರಲಿಲ್ಲ. ಸಾಕು, ಯುದ್ಧ ಬೇಡ, ನಾವು ವಾಪಸ್ ಮನೆಗೆ ಹೋಗುವ. ಸಂಜೆ ಹೊತ್ತು ಮನೆಗೆ ಹೋಗಿ ಒಂದು ಚಹಾ ಕಾಫಿ ಕುಡಿಯುವ ಅಂತ ಅರ್ಜುನ ವಿಷಣ್ಣವದನನಾಗಿದ್ದ. ಇದು ಯಾವುದು ಬೇಡ ಅಂತ ಯೋಚನೆಯನ್ನ ಮಾಡಿದ್ದ ಅರ್ಜುನ ಅಲ್ಲಿ ಬಂದಿದ್ದಂತಹ ಕಾರಣ ಏನು? ಧರ್ಮ ಸಂಸ್ಥಾಪನೆಗೋಸ್ಕರ, ಅಧರ್ಮಿಗಳ ನಾಶವಾಗಿ ಧರ್ಮ ಉಳಿಬೇಕು ಅಂತ ಯೋಚನೆ ಮಾಡಿದ್ದಂತಹ ಅರ್ಜುನ, ಕೆಟ್ಟದ್ದರ ನಾಶವಾಗಿ ಒಳ್ಳೆಯತನ ಉಳಿಬೇಕು ಅಂತ ಯೋಚನೆ ಮಾಡಿದ್ದಂತಹ ಅರ್ಜುನ, ಅನೀತಿಯ ನಾಶವಾಗಿ ನೀತಿಯನ್ನು ಎತ್ತಿ ಹಿಡಿಬೇಕು ಅಂತ ಯೋಚನೆ ಮಾಡಿದ್ದಂತಹ ಅರ್ಜುನ,
ಕೃಷ್ಣನ ಎದುರುಗಡೆ ಬಂದು ನಿಂತ್ಕೊಂಡು ಹೇಳ್ತಾನೆ, ಅಣ್ಣ ಕೃಷ್ಣ, ಈ ಯುದ್ಧ ಬೇಡ, ಯಾವುದೂ ಬೇಡ, ಆರಾಮದಲ್ಲಿ ಮನೆಗೆ ಹೋಗಿ ಬಿಡುವ. ನಮಗೂ ತುಂಬ ಸರ್ತಿ ಹಾಗೆ ಆಗ್ತದೆ. ಓದಿ 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 ಕೊನೆಗೊಮ್ಮೆ ಅಯ್ಯೋ ಇದು ಯಾವುದು ಬೇಡಾಗಿತ್ತು ಅಂತ ಅನ್ನಿಸ್ತದೆ. ಜೀವನದಲ್ಲಿ ಕಷ್ಟಗಳು ಬಂದವಾಗ ಅನೇಕ ಬಾರಿ ನಾವು ಯೋಚನೆ ಮಾಡುವಂಥದ್ದೇ ಹಾಗೆ, ಅಯ್ಯೋ ಸಾಕಪ್ಪ ಅಂತ ನಮಗೆ ಅನ್ನಿಸ್ಬಿಡ್ತದೆ. ಆವಾಗ ಒಂದು ತುಂಬ ಸುಂದರವಾಗಿರುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ. ಅರ್ಜುನ, ಸಾಕಪ್ಪ ಇದು ಯಾವುದು ಬೇಡ ಅನ್ನುವ ಮಾತನ್ನು ಒಂದು ವೇಳೆನಾದರೂ ಎಕ್ಸ್ ಹೇಳ್ತಾ ಇದ್ದಿದ್ರೆ ನಾನು ಅದನ್ನು ಒಪ್ಕೊಳ್ತಾ ಇದ್ದೆ, ವೈ ಹೇಳ್ತಾ ಇದ್ದಿದ್ರೆ ನಾನು ಅದನ್ನು ಒಪ್ಕೊಳ್ತಾ ಇದ್ದೆ, ಝಡ್ ಹೇಳ್ತಾ ಇದ್ದಿದ್ರೆ ನಾನು ಅದನ್ನು ಒಪ್ಕೊಳ್ತಾ ಇದ್ದೆ. ಆದರೆ ಅರ್ಜುನ ಹೇಳುವುದನ್ನು ನಾನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಏತತ್ ತ್ವಯಿ ನೋಪಪದ್ಯತೆ ಅಂತ ಅರ್ಜುನನ ಒಳಗಡೆ ಇದ್ದಂತಹ ಕ್ಲೈಂಬ್ಯತನವನ್ನು ದೂರ ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಇದು ನಿನಗೆ ಹೇಳಿಸಿರೋಂಥದ್ದಲ್ಲ. ನಮಗೂ ಕೂಡ ಅನೇಕ ಬಾರಿ ಟೀಚರ್ಸು ತರಗತಿಗೆ ಬಂದು ಎಕ್ಸಾಮಿನೇಷನ್ ಹತ್ರ ಬರುವಾಗ ನಿಮ್ಮ ಟಾರ್ಗೆಟ್ ಎಷ್ಟು, ನಿಮ್ಮ ಗುರಿ ಎಷ್ಟು ಅಂತ ಕೇಳ್ತಾರೆ. ರವಿಶಂಕರ್ ಸರ್ ತರಗತಿಗೆ ಬಂದು ಕೇಳ್ತಾರೆ, ಈ ಬಾರಿ ನಿಮ್ಮ ಟಾರ್ಗೆಟ್ ಎಷ್ಟು ಅಂತ ಕೇಳ್ತಾರೆ. ಎಷ್ಟು ಜನ ಫುಲ್ 100 ಔಟ್ ಆಫ್ 100, 600, 625 ತೆಗಿಬೇಕು ಅಂತ ಎಷ್ಟು ಜನ ಇದ್ದೀರಿ ಅಂತ ಕೇಳ್ತಾರೆ. ನಾವು ಮಾಡುವಂಥ ಮೊದಲನೇ ಕೆಲಸ ಏನು ಅಂತಂದರೆ ಕೈ ಎತ್ತೋದಲ್ಲ, ಅಕ್ಕಪಕ್ಕ ನೋಡೋದು. ಮೊದಲನೇ ಕೆಲಸ ಆ ಕಡೆ ಈ ಕಡೆ ನೋಡ್ತೇವೆ. ಅಕ್ಕಪಕ್ಕದಲ್ಲಿ ಯಾರಾದರೂ ಕೈ ಎತ್ತಿದಾನ ಅಂತಂದರೆ ನಾವು ಕೂಡ ನಾಗಿನ ಅಂತ ನಮ್ಮ ಕೈಯನ್ನು ಎತ್ತೋದಕ್ಕೆ ಶುರು ಮಾಡ್ತೇವೆ. ಅಲ್ಲಿ ತನಕ ನಾವು ಸುಮ್ಮನೆ ಇರ್ತೇವೆ. ಆವಾಗ ನಮ್ಮ ಒಳಗಡೆ ಇರುವಂತಹ ಕೃಷ್ಣ ಪ್ರಜ್ಞೆ, ಅರ್ಜುನ ಪ್ರಜ್ಞೆ ಜಾಗೃತವಾಗಿ ಹೇಳ್ತದೆ, ಆ ಕಡೆ ಈ ಕಡೆ ನೋಡಿಕೊಂಡು ನಿನ್ನ ಗುರಿಯನ್ನ ಯಾರೋ ಒಬ್ಬ ನಿನ್ನ ಬಳಿಯಲ್ಲಿ ಕೇಳಿದವಾಗ ಆ ಕಡೆ ಈ ಕಡೆ ನೋಡ್ತೀಯಲ್ಲಪ್ಪ, ಇದು ಶಕ್ತಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಹೇಳಿ ಮಾಡಿಸಿದ್ದಲ್ಲ. ಎಕ್ಸ್ ವೈ ಝಡ್ ವಿದ್ಯಾರ್ಥಿ ಹೇಳ್ತಾ ಇದ್ದಿದ್ರೆ ನಾನು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೆ. ಆದರೆ ಶಕ್ತಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ ಹೇಳಿದರೆ ಅದನ್ನು ಆಕ್ಸೆಪ್ಟ್ ಮಾಡುವುದಕ್ಕೆ ಸಾಧ್ಯವಿಲ್ಲ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಏತತ್ ತ್ವಯಿ ನೋಪಪದ್ಯತೆ, ನಿನಗೆ ಹೇಳಿ ಮಾಡಿಸಿದ್ದಲ್ಲ. ಇಂಥ ಅದ್ಭುತವಾಗಿರುವಂಥ ಕಾನ್ವರ್ಸೇಷನನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಮತ್ತು ಅರ್ಜುನ ಮಾಡ್ತಾ ಹೋಗ್ತಾರೆ. ಕೃಷ್ಣ ಅರ್ಜುನನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾನೆ. ನಮ್ಮಲ್ಲಿ ಅನೇಕ ಬಾರಿ ಒಂದು ಪ್ರಶ್ನೆ ಬರುತ್ತೆ ನೋಡಿ, ನೀವು ತರಗತಿಯಲ್ಲಿ ಓದ್ತೀರಿ, ಚೆನ್ನಾಗಿ ಅಧ್ಯಯನ ಮಾಡ್ತೀರಿ, ಯಾರೋ ಒಬ್ರಿಗೆ ಏನೋ ಒಂದು ಹೆಲ್ಪ್ ಮಾಡ್ತೀರಿ. ಒಂದು 4 ದಿವಸ ಆದಮೇಲೆ ನಿಮಗೆ ಕಷ್ಟ ಬರುತ್ತೆ. ಆವಾಗ ಆತನಿಗೆ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ತಕ್ಷಣ ನಾವೇನು ಹೇಳ್ತೇವೆ, ಆವತ್ತು ನಾನು ನಿನಗೆ ಹೆಲ್ಪ್ ಮಾಡಿದ್ದೇನೆ, ಇವತ್ತು ನಾನು ಕಷ್ಟಕ್ಕಿದ್ದಾಗ ನೀನು ಹೆಲ್ಪ್ ಮಾಡೋದಿಲ್ಲ ಅಲ್ವಾ? ನಾವಿಷ್ಟೆಲ್ಲ ಚೆನ್ನಾಗಿ ಓದ್ತೇವೆ, ಯಾವುದಕ್ಕೋಸ್ಕರ ಓದ್ತೇವೆ? ನಾಳೆ ನನಗೆ ಒಳ್ಳೆ ಮಾರ್ಕ್ಸ್ ಸಿಗಬೇಕು ಅಂತ ಇವತ್ತು ಓದ್ತೇವೆ. ನಾಳೆ ನನಗೆ ಒಳ್ಳೆ ಕೆಲಸ ಸಿಗಬೇಕು ಅಂತ ನಾವು ಇವತ್ತು ಓದ್ತೇವೆ. ನಾಳೆ ನನ್ನ ಬದುಕು ಚೆನ್ನಾಗಿರಬೇಕು ಅಂತ ನಾವು ಇವತ್ತು ಓದ್ತೇವೆ. ಶ್ರೀಕೃಷ್ಣ ಪರಮಾತ್ಮ ತುಂಬ ಸರಳವಾಗಿ ಅರ್ಜುನನಿಗೆ ಉಲ್ಲೇಖ ಮಾಡುವಂತಹ ಒಂದು ಸತ್ಯ, ವಿದ್ಯಾರ್ಥಿಗಳೇ, ಇವತ್ತು ನಿಮ್ಮ ಬದುಕಿಗೆ ಇದು ಎಷ್ಟು ಉಪಯೋಗ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾಳೆ ನೀವು ನಿಮ್ಮ ಸ್ಟಡೀಸನ್ನು ಮುಗಿಸಿದ ನಂತರ ಸಾಮಾಜಿಕ ಜೀವನಕ್ಕೆ ಬರ್ತೀರಲ್ಲ, ಕೆಲಸ ಕಾರ್ಯ ಅಂತ ಸಮಾಜದ ಒಳಗಡೆ ಒಂದಾಗ್ತಿರಲ್ಲ, ಆವತ್ತಿ ಮಾತನ್ನು ನೆನಪು ಮಾಡ್ಕೊಂಡು ನೋಡಿ. ಕೃಷ್ಣ ಅರ್ಜುನನಿಗೆ ಹೇಳುವಂಥದ್ದು, ಅರ್ಜುನ, ಯುದ್ಧ ಮಾಡೋದು ಬಿಡೋದು ಇನ್ನೊಂದು ಮತ್ತೊಂದು ಎಲ್ಲ ನಂತರದ್ದು. ಅವರೆಲ್ಲ ಈಗಾಗಲೇ ಸತ್ತೋಗಿದ್ದಾರೆ. ನೀನು ಬರೀ ನಿಮಿತ್ತ ಮಾತ್ರ. ನಿನ್ನ ಕೆಲಸ ಏನು? ಕಾರ್ಯವನ್ನು ಮಾಡುವುದಷ್ಟೇ ನಿನ್ನ ಜವಾಬ್ದಾರಿ. ಅದರಿಂದ ಏನಾಗತ್ತೆ ಅಂತ ಯೋಚನೆಯನ್ನು ಮಾಡಬೇಡ. ಒಳ್ಳೆಯ ಕೆಲಸವನ್ನು ಮಾಡುವುದಷ್ಟೇ ನಿನ್ನ ಕೆಲಸ. ಅದರಿಂದ ನಾಳೆಯ ದಿವಸ ಯಾವ ರಿಸಲ್ಟ್ ಬರುತ್ತೆ ಅಂತ ಯೋಚನೆಯನ್ನು ಮಾಡಬೇಡ. ಕೃಷ್ಣ ಅರ್ಜುನನಿಗೆ ಹೇಳುವ ಅತ್ಯಂತ ಸರಳವಾಗಿರುವ ಸೂತ್ರ, ಕರ್ಮಣಿ ಏವ ಅಧಿಕಾರಃ ತೇ ಮಾ ಫಲೇಶು ಕದಾಚನ. ರಿಸಲ್ಟ್ ನಾಳೆ ಏನಾಗತ್ತೆ ಅಂತ ಯೋಚನೆಯನ್ನು ಮಾಡಬೇಡ. ಒಳ್ಳೆ ಕೆಲಸವನ್ನು ಮಾಡಿದರೆ ಒಳ್ಳೆ ರಿಸಲ್ಟ್, ಕಟ್ಟಿಟ್ಟ ಬುತ್ತಿ. ಕೆಟ್ಟ ಕೆಲಸವನ್ನು ಮಾಡಿದರೆ ಕರ್ಮ ನಿನ್ನನ್ನು ಅನುಸರಿಸದೆ ಬಿಡುವುದಿಲ್ಲ. ನಮ್ಮ ಜೀವನಕ್ಕೆ ಎಷ್ಟು ಸೂಕ್ತವಾಗಿದೆ ಅಂತ ಯೋಚನೆಯನ್ನು ಮಾಡಿ.
ಕೆಲಸ ಮಾಡಬೇಕಾಗಿದ್ರೆ ನಾವು ರಿಸಲ್ಟನ್ನೇ ಯೋಚನೆ ಮಾಡ್ತೇವೆ. ನಾನಿವತ್ತು ಹೀಗೆ ಮಾಡಿದರೆ ನನಗೆ ಅದು ಸಿಗತ್ತೆ, ನಾನು ಹೀಗೆ ಮಾಡಿದರೆ ಅದು ಸಿಗುತ್ತದೆ ಅನ್ನುವ ಯೋಚನೆಯನ್ನು ಮಾಡಬೇಡಿ. ಭಗವಂತ ನಮಗೆ ಏನೇನು ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದಾನೆಯೋ ಅದನ್ನು ಆತ ಕೊಟ್ಟೇ ಕೊಡುತ್ತಾನೆ. ಟ್ರಸ್ಟ್ ಹಿಮ್. ಭಗವಂತನನ್ನು ನಂಬು, ದೇವರನ್ನು ನಂಬು. ಯಾವುದೇ ಕಂಡೀಷನ್ ಇಲ್ಲದೆ ಭಗವಂತನನ್ನು ನಂಬು. ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಜೂನಲ್ಲಿ ಹೋಗೋದಿಲ್ಲ, ಜುಲೈಯಲ್ಲಿ ಹೋಗೋದಿಲ್ಲ, ಡಿಸೆಂಬರಲ್ಲಿ ಹೋಗೋದಿಲ್ಲ, ಜನವರಿಯಲ್ಲಿ ಹೋಗೋದಿಲ್ಲ, ಫೆಬ್ರವರಿಯಲ್ಲಿ ಒಂದು ಸ್ವಲ್ಪ ಹೋಗೋದಕ್ಕೆ ಶುರು ಮಾಡ್ತೇವೆ. ಮಾರ್ಚ್ ತಿಂಗಳಲ್ಲಿ ಗೋಪಾಲಕೃಷ್ಣನೇ ಎಲ್ಲವೂ. ಆ ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನದ ಎದುರುಗಡೆ ಹೋಗಿ ನಿಂತ್ಕೊಂಡು, ಸ್ವಾಮಿಯ ಮುಂದೆ ನಾವು ನಿಂತ್ಕೊಂಡು ಎರಡೂ ಕೈಯನ್ನು ಜೋಡಿಸಿ ಹೇಳ್ತೇವೆ, ಕೃಷ್ಣ ಪರಮಾತ್ಮ, ನನ್ನದೇನೂ ಇಲ್ಲ, ಎಲ್ಲವೂ ನಿನ್ನದೇ. ಯಾವಾಗ? ಮಾರ್ಚ್ ತಿಂಗಳಲ್ಲಿ. ಯಾಕೆ? ಟೆಸ್ಟ್ ಎದುರುಗಡೆ ಬರ್ತಾ ಇದೆ. ಎಕ್ಸಾಮಿನೇಷನ್ ಹತ್ರ ಬರಬೇಕಾಗಿದ್ರೆ ಭಗವಂತ ನನ್ನದೇನೂ ಇಲ್ಲ, ಎಲ್ಲವೂ ನಿನ್ನದೇ. ಜೂನ್ ತಿಂಗಳಲ್ಲಿ, ಜುಲೈ ತಿಂಗಳಲ್ಲಿ ಇಲ್ಲ. ಆವಾಗ ಭಗವಂತ ಒಲಿಯುವುದಿಲ್ಲ. ಭಗವಂತ ಏನು ಹೇಳ್ತಾನೆ? ಕೃಷ್ಣ ಅರ್ಜುನನಿಗೆ ಏನು ಹೇಳ್ತಾನೆ? ನಿಯತಂ ಕುರು ಕರ್ಮ. ನಿನ್ನ ಕೆಲಸವನ್ನು ನೀನು ಮಾಡದೆ ನನಗೆ ರಿಸಲ್ಟ್ ಬೇಕು ಅಂತ ಕೇಳಿದರೆ ಹೇಗಾಗತ್ತೆ? ಕೆಲಸ ಮಾಡೋದಿಲ್ಲ, ರಿಸಲ್ಟ್ ನನಗೆ ಬೇಕು ಅಂತ ಕೇಳ್ತೇವೆ. ನಾನು ಓದೋದಿಲ್ಲ, ಬೆಳಗ್ಗೆ 5 ಗಂಟೆಗೆ 4 ಗಂಟೆಗೆ ಎದ್ದು ಅನ್ಕಂಡೀಷನಲ್ಲಿ ನಿರಂತರವಾಗಿ ನಾನು ಓದ್ತಾ 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 ಹೋದ ಹಾಗೆ ಭಗವಂತ ನನ್ನ ನೆತ್ತಿ ಮೇಲೆ ಕೈ ಇಡ್ತಾನೆ. ಓದಬೇಕಾದ ಹೊತ್ತಲ್ಲಿ ಓದದೇ ಇದ್ದು ಮಾರ್ಚ್ ತಿಂಗಳಲ್ಲಿ ನಂದೇನೂ ಇಲ್ಲ, ಎಲ್ಲ ನಿನ್ನದೇ ಅಂತಂದರೆ ಜಗತ್ತಿನಲ್ಲಿರುವಂತಹ ಕೋಟ್ಯಂತರ ಮಕ್ಕಳಿಗೆ ಶ್ರೀಕೃಷ್ಣ ಪರಮಾತ್ಮ ಬಂದು ಎಕ್ಸಾಮಿನೇಷನ್ ಬರೆಯೋದಕ್ಕೆ ಸಾಧ್ಯ ಆಗತ್ತಾ? ಬರೆಯುವುದನ್ನು ನಾನೇ ಬರಿಬೇಕು. ಕರ್ಮಣಿ ಏವ ಅಧಿಕಾರ ತೇ. ನೀನು ಮಾಡುವಂತಹ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಹೋದರೆ ಭಗವಂತ ನಿನಗೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಕೈ ಹಿಡಿದು ನಿನ್ನನ್ನು ಮುಂದುವರಿಸ್ತಾನೆ ಅನ್ನುವಂಥ ಮಾತನ್ನು ಶ್ರೀಕೃಷ್ಣ ಅರ್ಜುನನಿಗೆ ಉಲ್ಲೇಖ ಮಾಡ್ತಾನೆ. ಅರ್ಜುನನ ಪ್ರಶ್ನೆ ಇತ್ತು, ಯಾವ ಕಾರಣದಿಂದ ನಾನು ನಿನಗೆ ತುಂಬ ಹತ್ತಿರ ಆಗೋದಕ್ಕೆ ಸಾಧ್ಯವಾಗುತ್ತೆ? ಒಬ್ಬ ಸಾಮಾನ್ಯ ಭಕ್ತ ಭಗವಂತನಿಗೆ ಹತ್ತಿರವಾಗುವುದು ಯಾವಾಗ? ನೀವೆಲ್ಲ ಪ್ರತಿದಿನ ನಿಮ್ಮ ದೇವರಿಗೆ ಕೈ ಮುಗಿತೀರಾ? ದೇವರನ್ನು ಪ್ರಾರ್ಥನೆ ಮಾಡ್ತೀರಾ? ದೇವ್ರ ಹತ್ರ ಏನು ಕೇಳ್ಕೊಳ್ತೀರಿ? ಸಾಮಾನ್ಯವಾಗಿ ಏನು ಕೇಳ್ಕೊಳ್ತೀರಿ ದೇವ್ರ ಹತ್ರ? ನಾನಾದರೆ ದೇವ್ರ ಹತ್ರ ಕೇಳ್ಕೊಳ್ಳೋವಂಥದ್ದು, ಭಗವಂತ ಒಳ್ಳೆ ಊಟ ಕೊಡು, ಭಗವಂತ ಒಳ್ಳೆ ಊಟ ನನಗೆ ಕೊಡು, ಭಗವಂತ ಒಳ್ಳೆ ನಿದ್ದೆ ಕೊಡು, ಭಗವಂತ ನನಗೆ ಒಳ್ಳೆ ಮಾರ್ಕ್ಸ್ ಬರುವ ಹಾಗೆ ಮಾಡು, ದೇವರೇ ನಾನೇ ಫಸ್ಟ್ ಬರುವ ಹಾಗೆ ಮಾಡು, ನಾನೇ ಇಂದ್ರ, ನಾನೇ ಚಂದ್ರ, ನಾನೇ ದೇವೇಂದ್ರ ಅಂತ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ದೇವರಿಗೆ ನಾವು ಇಷ್ಟ ಆಗುವುದು, ನಮಗೆ ದೇವರಿಷ್ಟ ಆಗುವಂಥದ್ದು ಎರಡು ಬೇರೆ ಬೇರೆ ಪ್ರಕ್ರಿಯೆಗಳು. ನನಗೆ ಕೃಷ್ಣ ಬಹಳ ಇಷ್ಟವಾಗ್ತಾನೆ ಅನ್ನುವ ಕಾರಣಕ್ಕಾಗಿ ಕೃಷ್ಣನಿಗೆ ನಾನು ಇಷ್ಟ ಆಗಬೇಕಾಗಿಲ್ಲ. ಕೃಷ್ಣನಿಗೆ ನಾನು ಇಷ್ಟ ಆಗಬೇಕು ಅಂತಂದರೆ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಚರಾಚರ ವಸ್ತುಗಳಿಗೂ ನಾನು ಇಷ್ಟ ಆಗಬೇಕು ಅಂತಂದರೆ ನಾವು ಕೆಲವೊಂದಷ್ಟು ಸೂತ್ರವನ್ನು ಫಾಲೋ ಮಾಡಬೇಕಂತೆ. ಶ್ರೀಕೃಷ್ಣ ಪರಮಾತ್ಮ ಹೇಳುವಂತಹ ಮಾತು, ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸಮ ದುಃಖ ಸುಖ ಕ್ಷಮಿ. ಈ ಗುಣಗಳನ್ನು ಯಾರು ತನ್ನ ಬದುಕಿನಲ್ಲಿ ಅಳವಡಿಸ್ಕೊಳ್ತಾನೆ, ನಾವೆಲ್ಲ ಇವತ್ತು ಹೇಳ್ತೀವಲ್ಲ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಗಳು ಅಂತ ಮಾಡ್ತಾ ಇರ್ತಾರೆ. ನಮ್ಮ ವ್ಯಕ್ತಿತ್ವ ವಿಕಸನ ತರಬೇತಿ ಕಾರ್ಯಾಗಾರಗಳನ್ನು ಮಾಡ್ತಾ ಇರ್ತಾರೆ. ವ್ಯಕ್ತಿತ್ವ ವಿಕಸನ ತರಬೇತಿ ಕಾರ್ಯಾಗಾರಗಳಲ್ಲಿ ನಾಯಕನ ಲಕ್ಷಣಗಳನ್ನು, ಸಕ್ಸಸ್ಫುಲ್ ಲೀಡರ್ ಲಕ್ಷಣಗಳನ್ನು ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಕೃಷ್ಣ ಹೇಳಿದಂತಹ ಸಕ್ಸಸ್ಫುಲ್ ಲೀಡರ್ಶಿಪ್ನ ಪಾಯಿಂಟ್ ಯಾವುದು ಅಂತಂದರೆ ಇದೇ. ಯಾವಾಗ ನೀವು ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯವಾಗುತ್ತೆ, ಯಾವಾಗ ನಿಮ್ಮ ಲೀಡರ್ಶಿಪ್ ಕ್ವಾಲಿಟಿಯನ್ನು ನೀವು ಡೆವಲಪ್ ಮಾಡ್ಕೊಳ್ಬೋದು ಅಂತಂದರೆ ಕೃಷ್ಣ ಹೇಳಿದ ಈ ಒಂದು ಸೂತ್ರವನ್ನು, ಈ ಒಂದು ವಾಕ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾನೊಬ್ಬ ಸಕ್ಸಸ್ಫುಲ್ ಲೀಡರ್ ಆಗುವುದಕ್ಕೆ ಸಾಧ್ಯವಾಗುತ್ತದೆ. ಒಬ್ಬ ಲೀಡರ್ ಅಂತಂದರೆ ಅವನ ಹಿಂದಿನಿಂದ ಇಬ್ಬರು, ಅವನ ಎದುರುಗಡೆಯಿಂದ ಇಬ್ಬರು ಕಮಾಂಡೋಗಳು ಇರೋಂಥವರು ಲೀಡರ್ಗಳು ಅಂತ ಭಾವಿಸಬೇಡಿ.
ಲೀಡರ್ಗಳು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಅವನಿಗೊಂದು 20 ಕೋಟಿ ಜನ ಫಾಲೋವರ್ಗಳಿದ್ದಾರೆ, ಎಕ್ಸಲ್ಲಿ ಟ್ವಿಟ್ಟರಲ್ಲಿ 30 ಕೋಟಿ ಜನ ಫಾಲೋ ಮಾಡ್ತಾರೆ, ಫೇಸ್ಬುಕ್ಕಲ್ಲಿ ಒಂದು ಫೋಟೋ ಹಾಕಿದ ತಕ್ಷಣ 1.5 ನಿಮಿಷದ ಒಳಗಡೆ 3 ಮಿಲಿಯನ್ ಲೈಕ್ಗಳು ಬರ್ತದೆ. ಅವನು ಲೀಡರ್ ಅಲ್ಲ. ಲೀಡರ್ ಅಂತಂದರೆ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರ್ತೇನೆ, ರೇಮಂಡ್ ಸೂಟಿಂಗನ್ನೇ ಹಾಕ್ಕೊಳ್ತೇನೆ, ಯಾವಾಗಲೂ ರೇಮಂಡ್ ಸೂಟಿಂಗನ್ನೇ ಹಾಕ್ಕೊಂಡು ತಿರುಗಾಡ್ತಾನೆ, ಬಲಗೈಯಲ್ಲಿ ಆ್ಯಪಲು ಎಡಗೈಯಲ್ಲಿ ಬ್ಲ್ಯಾಕ್ಬೆರಿ ಇಟ್ಕೊಂಡು ಓಡಾಡೋಂಥವನೇ ಲೀಡರ್ ಅಂತ ಭಾವಿಸಿಕೊಂಡ್ರೆ ಅದು ನಮ್ಮ ತಪ್ಪು. ಯಾವಾಗಲೂ ಫಾಗನ್ನು ಹಾಕ್ಕೊಂಡು ತಿರುಗಾಡಿದರೆ ಮಾತ್ರ ಅವನಿಗೆ ಜೀವನದಲ್ಲಿ ಗೌರವ ಸಿಗತ್ತೆ ಅಂತ ನೀವು ಭಾವಿಸಿದರೆ ಅದು ತಪ್ಪು. ನಾವು ಅಂದ್ಕೊಂಡಿರ್ತೇವಲ್ವಾ, ಬದುಕಿನಲ್ಲಿ ಯಾರಿಗೆ ತುಂಬ ಗೌರವ ಸಿಗತ್ತೆ, ತುಂಬ ಚೆನ್ನಾಗಿ ದುಡ್ಡಿರಬೇಕು, ಕಾರಿರಬೇಕು, ಬಂಗಲೆ ಇರಬೇಕು, ಎಡ ಬಲ ಮೇಲೆ ಕೆಳಗಡೆ ಎಲ್ಲ ಸುತ್ತ ಜನ ಆ ಕಡೆ ಈ ಕಡೆ ಇರಬೇಕು, ಉಘೆ 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 ಅಂತ ಹೇಳ್ತಾ ಇದ್ದರೆ ಮಾತ್ರ ಅವನು ಸಕ್ಸಸ್ಫುಲ್ ಅಂತ ನೀವು ಭಾವಿಸಿದ್ದರೆ ಅದು ತಪ್ಪು. ಕೃಷ್ಣ ಪರಮಾತ್ಮ ಹೇಳುವಂತಹ ಒಂದು ಡೆಫಿನೇಷನ್ ಇದೆ. ಯಾರನ್ನ ಸಕ್ಸಸ್ಫುಲ್ ವ್ಯಕ್ತಿ ಅಂತ ಕರೀತಾರೆ, ಯಾರಿಗೆ ಸಮಾಜದಲ್ಲಿ ಗೌರವ ಸಿಗತ್ತೆ, ಯಾರನ್ನ ಈ ಜಗತ್ತಿನ ಸರ್ವಶ್ರೇಷ್ಠ ವ್ಯಕ್ತಿ ಅಂತ ಕರೀತಾರೆ ಅಂತಂದ್ರೆ ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸಮ ದುಃಖ ಸುಖ ಕ್ಷಮಿ. ಈ ಗುಣಗಳಿರುವಂಥವನು ನಿಜವಾಗಿರುವ ಲೀಡರ್. ಜಗತ್ತಿನ ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಏಕಭಾವನೆಯೊಂದಿಗೆ ಸಮಭಾವನೆಯೊಂದಿಗೆ ಯಾರನ್ನೂ ದ್ವೇಷಿಸದೆ ಬದುಕುವುದೇ ಲೀಡರ್ಶಿಪ್ನ ಫಸ್ಟ್ ಕ್ವಾಲಿಟಿ. ಯಾರೊಬ್ಬ ಲೀಡರ್ ಆಗಿರ್ತಾನೆ, ಅವನ ಹಿಂದೆ 10 ಜನ ಇರ್ತಾರಲ್ಲ, ಆ 10 ಜನರನ್ನ ಸಮನಾಗಿ ನೋಡಿಕೊಂಡು ಯಾರನ್ನೂ ದ್ವೇಷಿಸದೆ ಎಲ್ಲರನ್ನೂ ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುವಂತಹದ್ದು ನಾಯಕತ್ವದ ಮೊದಲನೆಯ ಲಕ್ಷಣ. ಎರಡನೆಯ ಲಕ್ಷಣ ಮೈತ್ರಃ. ಇದನ್ನು ನೀವು ಬೇರೆ ಬೇರೆ ಅರ್ಥದಲ್ಲಿ ವ್ಯಾಖ್ಯಾನ ಮಾಡಿದರೆ, ವಿದ್ಯಾರ್ಥಿ ಜೀವನದಲ್ಲಿ ನಾನಿದನ್ನು ಒಳ್ಳೆಯ ಕೂಡುವಿಕೆಯ ಗುಣ ಅಂತ ನಾನು ಕರೀತೇನೆ. ಎಲ್ಲರ ಜೊತೆಯಲ್ಲಿ ಒಂದಾಗುವಂಥದ್ದು. ಮಂಕುತಿಮ್ಮನ ಕಗ್ಗದಲ್ಲಿ ಕನ್ನಡದ ಭಗವದ್ಗೀತೆ ಅಂತ ಕರೀತಾರೆ ಮಂಕುತಿಮ್ಮನ ಕಗ್ಗವನ್ನು. ಅದರಲ್ಲಿ ಡಿ.ವಿ. ಗುಂಡಪ್ಪನವರು ತುಂಬ ಸೊಗಸಾಗಿ ಹೇಳ್ತಾರೆ. ಕೃಷ್ಣ ಹೇಳಿದಂತಹ ಮೈತ್ರಃ, ಎಲ್ಲರ ಜೊತೆಯಲ್ಲಿ ಒಂದಾಗುವುದನ್ನು ಡಿ.ವಿ. ಗುಂಡಪ್ಪನವರು ಹೇಳ್ತಾರೆ. ಹುಲ್ಲಾಗು ಬೆಟ್ಟದಡಿ, ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ನೀವು ಲೀಡರ್ ಆಗಬೇಕು ಅಂತಂದರೆ ಬೇರೇನೂ ಮಾಡಬೇಕಾಗಿಲ್ಲ, ಎಲ್ಲರಲ್ಲಿಯೂ ಸಮಭಾವದ ಪ್ರೇಮ, ಕರುಣ. ಈ ಜಗತ್ತಿನಲ್ಲಿ ಕರುಣೆಗೆ ಬಾಗದೇ ಇರುವಂತಹ ವ್ಯಕ್ತಿಗಳೇ ಇಲ್ಲ. ನಿಮ್ಮ ಮನೆಯಲ್ಲೊಂದು ನಾಯಿ ಇದೆ, ನೀವು ಹಾಸ್ಟೆಲಿಂದ ಬಿಟ್ಟು ನಿಮ್ಮ ಮನೆಗೆ ಹೋಗಬೇಕಾಗಿದ್ರೆ ನಿಮ್ಮ ಮನೆ ಚಾರ್ಲಿಯನ್ನು, ನಿಮ್ಮ ಮನೆಯಲ್ಲಿರುವಂತಹ ಕಾಳುನೋ ಇನ್ನೊಂದೋ ಮತ್ತೊಂದೋ ಯಾವುದೋ ಒಂದು ನಾಯಿಯನ್ನು ಮಾತನಾಡಿಸ್ತೀರಿ. ನಿಮ್ಮ ಜೊತೆಗೆ ಒಂದು ವೇಳೆ ನನ್ನನ್ನು ನಿಮ್ಮ ಮನೆಗೆ ನೀವು ಕರ್ಕೊಂಡೋದ್ರೆ, ನಾಯಿ ಚಾರ್ಲಿ ಕಾಳು ನನ್ನನ್ನು ನೋಡಿ ಬೊಗಳತ್ತೆ, ನಿಮ್ಮನ್ನು ನೋಡಿ ಬಾಲ ಅಲ್ಲಾಡಿಸ್ತದೆ. ನಿಮ್ಮನ್ನು ನೋಡಿ ಬಾಲ ಅಲ್ಲಾಡಿಸ್ತದೆ, ನನ್ನನ್ನು ನೋಡಿ ಬೊಗಳುತ್ತದೆ. 2 ದಿನ ನಿಮ್ಮ ಮನೆಯಲ್ಲಿ ಉಳಿಯೋದಕ್ಕೆ ನನಗೆ ಚಾನ್ಸ್ ಕೊಟ್ಟರೆ, ನಾನು ಆ 2 ದಿವಸ ಕೂಡ ನಿಮ್ಮ ಮನೆ ನಾಯಿಗೆ ಬಿಸ್ಕತ್ ಹಾಕಿದರೆ, 3ನೇ ದಿವಸ ನಾನು ಹೊರಡಬೇಕಾಗಿದ್ದರೆ ನಿಮ್ಮ ಮನೆಯ ನಾಯಿ ಬಂದು ನನ್ನ ಕಾಲುಗಳನ್ನು ನೆಕ್ತದೆ, ನನ್ನ ಮೇಲೆ 2 ಕಾಲುಗಳನ್ನು ಇಟ್ಕೊಳ್ತದೆ, ನನ್ನನ್ನು ಅಪ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತದೆ. ಬರೀ 2 ದಿವಸಗಳಲ್ಲಿ ಬಾಯಿ ಬಾರದ, ಬರೀ 2 ದಿವಸಗಳಲ್ಲಿ ಮಾತನಾಡುವುದಕ್ಕೆ ಸಾಧ್ಯವಾಗದ, ಬರೀ 2 ದಿವಸಗಳಲ್ಲಿ ತನ್ನ ಭಾವನೆಯನ್ನು ಬರೆಯುವುದಕ್ಕೆ ಸಾಧ್ಯವಾಗದ ನಾಯಿ ಮರಿಯೊಂದಕ್ಕೆ ಪ್ರೀತಿಯನ್ನು ಕೊಟ್ಟಾಗ ಅದು ನನ್ನನ್ನು ಅನುಸರಿಸಿಕೊಂಡು ಬರುತ್ತದೆ ಎಂದಾದರೆ, ಈ ಜಗತ್ತಿನಲ್ಲಿ ಲಕ್ಷಾಂತರ ಜನ ನೋವಿನಿಂದ ನರಳುತ್ತಾ ಇದ್ದಾರಲ್ಲ, ನೋವಿನಲ್ಲಿರುವವರಿಗೆ ಪ್ರೀತಿಯನ್ನು ಕೊಟ್ಟಾಗ ನಾನು ಭಗವಂತನಾಗುವುದಕ್ಕೆ ಸಾಧ್ಯವಾಗ್ತದೆ. ಕೃಷ್ಣ ನನ್ನನ್ನು ಇಷ್ಟಪಡಬೇಕು ಅಂತಂದರೆ ನೋವಿನಲ್ಲಿ ನರಳುವವರ ಕಣ್ಣೀರನ್ನು ಒರೆಸಿದರೆ ಸಾಕು. ಅದಕ್ಕಿಂತ ದೊಡ್ಡ ಕೆಲಸ ಬೇರೇನು ಮಾಡಬೇಕಾಗಿದೆ? ನಿಮ್ಮ ಮನೆಗೆ ನೀವು ವಾಪಸ್ ಹೋದವಾಗ ನಿಮ್ಮ ಮನೆಯಲ್ಲಿ ಅಜ್ಜಿ ಇದ್ದರೆ
ನಿಮ್ಮ ಮನೆಯಲ್ಲಿ ಅಜ್ಜ ಇದ್ದರೆ ಆ ಅಜ್ಜ ಏನಾದರೂ ನೀವು ತಪ್ಪು ಕೆಲಸ ಮಾಡಿದವಾಗ, ಪುಟ್ಟ ಹಾಗೆ ಮಾಡಬಾರ್ದಪ್ಪ, ಪುಟ್ಟಿ ಹಾಗೆ ಮಾಡಬಾರ್ದಮ್ಮ ಅಂತಂದರೆ ನಾವು ತಕ್ಷಣ ಮಾತನಾಡ್ತೀವಲ್ಲ, ಏ ಅಜ್ಜಿ ಅದೆಲ್ಲ ನಿನಗೆ ಅರ್ಥ ಆಗಲ್ಲ ಅಂತ ಹೇಳ್ತೀವಲ್ವ. ಅದನ್ನು ಬಿಟ್ಟುಬಿಡಿ. ಆ ಅಜ್ಜ ಮತ್ತು ಅಜ್ಜಿಯ ಜೊತೆಗೆ ಒಂದಾಗಿ ಒಂದು ಬಾರಿ ನಿಮ್ಮ ಅಜ್ಜಿಯನ್ನು ಹಗ್ ಮಾಡಿ, ಒಂದು ಬಾರಿ ನಿಮ್ಮ ಅಜ್ಜನನ್ನು ಹಗ್ ಮಾಡಿ. ಅಜ್ಜನ ಕೈಗಳು ನಮ್ಮಷ್ಟು ಕೋಮಲವಾಗಿಲ್ಲ, ತುಂಬ ರಫ್ ಆಗಿದೆ. ಆ ಅಜ್ಜನ ಕೈ ಮೇಲೆ ನಿಮ್ಮ ಕೈಯನ್ನು ಇಟ್ಕೊಂಡು ಹೀಗೆ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಅಜ್ಜನ ಕಣ್ಣಿಂದ 2 ಹನಿ ನೀರು ಉದುರುತ್ತಲ್ಲ, ಅದು ನಿಮ್ಮ ಬದುಕಿಗೆ ಶ್ರೇಯಸ್ಸನ್ನು ತಂದು ಕೊಡುತ್ತದೆ. ಕರುಣೆಯನ್ನು ಕೊಟ್ಟಾಗ ಕರುಣೆಯೇ ನಮಗೆ ವಾಪಸ್ ಸಿಗುತ್ತದೆ. ಕೃಷ್ಣ ಪರಮಾತ್ಮ ಹೇಳಿದಂತಹ ಭಾವನೆಗಳಿದು. ಮಮ ಅನ್ನೋವಂಥ ಭಾವನೆಯನ್ನು ಬಿಟ್ಟುಬಿಡಿ, ನಾನು ಅನ್ನೋವಂತಹ ಚಿಂತನೆಯನ್ನು ಬಿಟ್ಟುಬಿಡಿ. ಹೇಳೋವಂಥದ್ದು ಬಹಳ ಸುಲಭ, ಆದರೆ ಬದುಕಿನಲ್ಲಿ ಅಳವಡಿಸುವಂಥದ್ದು ಬಹಳ ಕಷ್ಟ. ಇಂಗ್ಲೀಷಲ್ಲಿ ಬಹಳ ಸೊಗಸಾಗಿರುವಂತಹ ಒಂದು ಮಾತಿದೆ ವಿದ್ಯಾರ್ಥಿಗಳೇ, ಟು ಓಪನ್ ಯುವರ್ ಐ, ಕ್ಲೋಸ್ ಯುವರ್ ಐ. ಟು ಓಪನ್ ಯುವರ್ ಐ, ಕ್ಲೋಸ್ ಯುವರ್ ಐ. ಟು ಕ್ಲೋಸ್ ಯುವರ್ ಐ, ಓಪನ್ ಯುವರ್ ಐ. ಏನದರ ಅರ್ಥ? ಟು ಓಪನ್ ಯುವರ್ ಐ, ಕ್ಲೋಸ್ ಯುವರ್ ಐ. ಏನದರ ಅರ್ಥ? ಟು ಓಪನ್ ಯುವರ್ ಐ, ನಿನ್ನ ಕಣ್ಣನ್ನು ನೀನು ತೆರೆಯಬೇಕಿದ್ದರೆ ಯಾವ ಕಣ್ಣು? ಹೊರಗಡೆಯ ಕಣ್ಣಲ್ಲ, ನಿನ್ನ ಅಂತರಂಗದ ಕಣ್ಣುಗಳನ್ನು ನೀನು ತೆರೆದು ಪ್ರೀತಿಯಿಂದ ಜಗತ್ತನ್ನು ನೋಡಬೇಕೆಂದಿದ್ದರೆ ಕ್ಲೋಸ್ ಯುವರ್ ಇಂಗ್ಲಿಷ್ ಆಲ್ಫಾಬೆಟ್ ಐ. ನಾನು 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 ಅಂತ ಅವಾಗವಾಗ ನಮ್ಮನ್ನು ಚುಚ್ಚುತ್ತಾ ಇರುತ್ತಲ್ಲ. ನನ್ನ ಕ್ಲಾಸ್ಮೇಟ್ ಯಾರೋ ಒಬ್ಬ ಹುಡುಗ ತುಂಬ ಚೆನ್ನಾಗಿ ಸ್ಪೋರ್ಟ್ಸ್ ಭಾಗವಹಿಸಿದರೆ, ತುಂಬ ಚೆನ್ನಾಗಿ ಹಾಡಿದರೆ, ಅವನನ್ನು ಟೀಚರ್ ಬಂದು ಅಪ್ರಿಷಿಯೇಟ್ ಮಾಡಿದರೆ, ಕೆಲವೊಮ್ಮೆ ನನ್ನ ಮನಸ್ಸಿನಲ್ಲಿ ಸಣ್ಣಕ್ಕೆ ಅದೇನು ಅವನಿಗೆ ಮಾತ್ರ ಅಪ್ರಿಸಿಯೇಷನ್, ನಾನೇನು ಕಡಿಮೆನಾ? ಪಕ್ಕದಲ್ಲಿ ಕೂತ್ಕೊಳ್ಳುವಂಥ ನನ್ನ ಫ್ರೆಂಡಿಗೆ ಮ್ಯಾಥ್ಸಲ್ಲಿ 100ರಲ್ಲಿ 100 ಮಾರ್ಕ್ಸ್ ಬಂತು, ನನಗೆ 99 ಬಂತು. ಅವನನ್ನು ಅಪ್ರಿಷಿಯೇಟ್ ಮಾಡಿದರು. ಒಂದು ದೊಡ್ಡ ವಿಷಯ, ಆಲ್ಬರ್ಟ್ ಐನ್ಸ್ಟೈನ್ ಅವನೇನು ಆರ್ಯಭಟ್ಟನ, ಭಾಸ್ಕರಾಚಾರ್ಯನ, ಏನು ಒಂದು ಟೆಸ್ಟಲ್ಲಿ ಏನು ದೊಡ್ಡ ಮಹಾ ಹೇಳಿಬಿಡ್ತೇವೆ. ನನ್ನದು ನನ್ನದು ನಾನು ಅನ್ನೋಂಥದ್ದನ್ನು ಪಕ್ಕಕ್ಕಿಟ್ಟುಬಿಡು. ಆದರೆ ಅದನ್ನು ಪ್ರಾಕ್ಟಿಕಲಿ, ಥಿಯರಿಯನ್ನು ಪ್ರಾಕ್ಟಿಕಲಿ ನೀವು ಇನ್ವಾಲ್ವ್ ಮಾಡಿದವಾಗ ಸಮಸ್ಯೆಗಳ ಭಾರ ಕಡಿಮೆಯಾಗ್ತಾ ಹೋಗುತ್ತೆ. ಎಲ್ಲಿ ನಾನು ಅನ್ನುವ ಭೂತ ನಮ್ಮನ್ನು ಕಾಡುತ್ತದೆಯೋ ಅಲ್ಲಿ ವರ್ತಮಾನ ಇರುವುದಕ್ಕೆ ಸಾಧ್ಯವಿಲ್ಲ. ನಿರಹಂಕಾರ, ಅಹಂಕಾರ ರಾಹಿತ್ಯ. ಅಹಂಕಾರ ಅನ್ನೋಂಥದ್ದೇ ಇಲ್ಲ, ಅಹಂಕಾರವೇ ಇಲ್ಲ. ಯಾಕೆ ಅಂತಂದರೆ ಮಾಡೋಂಥದ್ದು ಯಾವುದು ನಾನಲ್ಲ, ಎಲ್ಲವೂ ಭಗವಂತ ಅನ್ನೋವಂತಹ ಭಾವನೆಯನ್ನು ಇಟ್ಕೊಂಡು ಕೆಲಸ ಮಾಡಿದವಾಗ ನಮ್ಮನ್ನು ದೇವರು ಇಷ್ಟಪಡ್ತಾನಂತೆ. ಸಮ ದುಃಖ ಸುಖ ಕ್ಷಮಿ. ತುಂಬ ದುಃಖ ಬಂದಾಗ ನಾವೇನು ಮಾಡ್ತೇವೆ? ಜೋರಾಗಿ ಹತ್ತು ಬಿಡ್ತೇವೆ. ಅಯ್ಯೋ ನನ್ನ ಜೀವನ ಮುಗಿದೋಯ್ತು, ದೇವರೇ ನನಗೆ ಯಾಕಿಂಥ ಕಷ್ಟ ಕೊಟ್ಟಿದ್ದಿ ಅಂತ ನಾವು ದೇವರನ್ನು ಆರೋಪ ಮಾಡ್ತೇವೆ. ತುಂಬ ಸುಖ ಇದ್ದಾಗ, ತುಂಬ ಖುಷಿಯಾದವಾಗ ಆಕಾಶಕ್ಕೆ ಏಣಿ ಹಾಕಬೇಕು ಅಂತ ಯೋಚನೆಯನ್ನು ಮಾಡ್ತೇವೆ. ಕೃಷ್ಣ ಹೇಳ್ತಾನೆ, ನಿನಗೆ ಯಾವತ್ತಾದರೂ ಯಾವುದೋ ಒಂದು ಪರೀಕ್ಷೆಯಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಬಂದರೆ ನಾನೇ ಅಂತ ಮೆರೆದಾಡಬೇಡ. ಈ ಜಗತ್ತಿನಲ್ಲಿ ನಾನೇ ಅಂತ ಮೆರೆದಾಡಿದಂತಹ ಜನ ಎಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಇಡೀ ಜಗತ್ತನ್ನು ಗೆಲ್ಲಬೇಕು ಅಂತ ಹೊರಟಂತಹ ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಕರಿತೀವಲ್ವಾ, ಇಡೀ ಜಗತ್ತನ್ನು ಗೆಲ್ಲಬೇಕು ಅಂತ ಹೊರಟಂತಹ ಅಲೆಕ್ಸಾಂಡರ್ ಭಾರತ ಭೂಮಿಗೂ ಬರ್ತಾನೆ. ಭಾರತ ಭೂಮಿಯನ್ನು ಗೆಲ್ಲುವುದಕ್ಕೆ ಸಾಧ್ಯವಾಗದೆ ತನ್ನ ಬದುಕನ್ನು ಕೊನೆಗೊಳಿಸಿದವಾಗ ಅಲೆಕ್ಸಾಂಡರ್ ತನ್ನ ಜೊತೆಗಾರರನ್ನು ಕರೆದು ಹೇಳ್ತಾನಂತೆ, ನಾನು ಸಾಯುವಂಥದ್ದು ನಿಶ್ಚಿತ, ಸಾಯುವಂತಹ ಹೊತ್ತಿನಲ್ಲಿ ನನ್ನನ್ನು ಮಣ್ಣು ಮಾಡುವಾಗ ನನ್ನ 2 ಕೈಗಳು ಜಗತ್ತಿನ ಜನರಿಗೆ ಕಾಣಿಸುವಂತೆ ಮಣ್ಣು ಮಾಡಿ. ಅಲೆಕ್ಸಾಂಡರ್ ಹತ್ರ ಪ್ರಶ್ನೆ ಕೇಳಿದರು, ಯಾಕಪ್ಪ ಕೈಯನ್ನು ಹೊರಗಡೆ ಚಾಚಿ ನಿನ್ನನ್ನು ಮಣ್ಣು ಮಾಡಬೇಕು? ಅಲೆಕ್ಸಾಂಡರ್ ಹೇಳ್ತಾನಂತೆ, ಯಾಕೆಂದರೆ ಜಗತ್ತನ್ನೇ ಗೆಲ್ಲಬೇಕೆಂದು ಹೊರಟಂತಹ ಅಲೆಕ್ಸಾಂಡರ್ ಭೂಮಿಯನ್ನು ಬಿಟ್ಟು ಹೋಗಬೇಕಾಗಿದ್ರೆ ಒಂದು ಹಿಡಿ
ಕಾಸನ್ನು ಕೊಂಡೋಗೋದಕ್ಕೆ ಆಗಿಲ್ಲ. ಅದನ್ನು ಜಗತ್ತಿನ ಜನರಿಗೆ ನಾನು ತೋರಿಸ್ಕೊಡ್ಬೇಕು. ಸುಖ ಬಂದಾಗ ಹಿಗ್ಗಬೇಡ, ದುಃಖ ಬಂದಾಗ ಕುಗ್ಗಬೇಡ, ಕಷ್ಟವನ್ನು ಸುಖವನ್ನು ಜೊತೆ ಜೊತೆಯಾಗಿ ಸ್ವೀಕರಿಸುವಂತಹ ತಾಳಮೇಳವನ್ನು ಕೃಷ್ಣ ಪರಮಾತ್ಮ ನಮಗೆ ಹೇಳಿಕೊಡ್ತಾನೆ. ಬಹಳ ಅದ್ಭುತವಾಗಿರುವಂತಹ ಅಂಶ ಕ್ಷಮಿ. ಕ್ಷಮಿ ಅಂದರೆ ಏನು ಗೊತ್ತಾ? ಕ್ಷಮಿ ಅಂದರೆ ಏನರ್ಥ? ಎಲ್ಲರನ್ನ ಕ್ಷಮಿಸಿಬಿಡು. ಯಾರೇ ತಪ್ಪು ಮಾಡಲಿ, ತಪ್ಪು ಮಾಡಿದವರಿಗೆ ನಾನೇನೋ ವಾಪಸ್ ಕೊಟ್ಟು ಬಿಡಬೇಕು, ಅವರ ವಿರುದ್ಧ ನಾನೊಂದು ಯುದ್ಧ ಮಾಡಬೇಕು ಅಂತ ಯೋಚನೆಯನ್ನು ಮಾಡಬೇಡ. ಎಲ್ಲರನ್ನ ಕ್ಷಮಿಸಿಬಿಡು. ಕ್ಷಮಿಸುವಂತಹ ಉದಾರ ಗುಣವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಕೃಷ್ಣ ವಿದ್ಯಾರ್ಥಿಗಳಿಗೆ ಕೊಟ್ಟಂತಹ ಅತ್ಯಂತ ವಿಶಿಷ್ಟವಾಗಿರುವಂತಹ ಸಂದೇಶ. ಪ್ರೀತಿಯ ವಿದ್ಯಾರ್ಥಿಗಳೇ, ಶ್ರೀಕೃಷ್ಣ ಪರಮಾತ್ಮ ನಮ್ಮ ಎಲ್ಲರ ಒಳಗಡೆಯೂ ಕೂಡ ನನ್ನಿಂದಾಗಲ್ಲ ಅನ್ನುವಂತಹ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದ್ದೇ ಇದೆ. ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನಮ್ಮ ಎಲ್ಲರ ಒಳಗಡೆಯೂ ಕೂಡ ಇದೆ. ನನ್ನಿಂದ ಸಾಧ್ಯವಿಲ್ಲ, ನನ್ನಿಂದ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಟೀಚರ್ಸ್ ಕ್ಲಾಸಿಗೆ ಬಂದು ಹೇಳ್ತಾರೆ, ಈ ಬಾರಿ ಟೆಸ್ಟಲ್ಲಿ 100/100 ತೆಗೆಯೋದಕ್ಕೆ ಸಾಧ್ಯ ಇದೆಯಾ? ನಾವು ತಕ್ಷಣ ನಮ್ಮ ಕೈಯನ್ನು ಒಳಗಡೆ ಎಳ್ಕೊಂಡು ಬಿಡ್ತೇವೆ. ಯಾರಿಗಾದರೂ ಭರತನಾಟ್ಯಂ ಸ್ಟೇಟ್ ಲೆವೆಲ್ ಒಂದು ಕಾಂಪಿಟೇಷನಲ್ಲಿ ಭಾಗವಹಿಸೋದಕ್ಕೆ ಸಿದ್ಧ ಇದ್ದೀರಾ? ನಮ್ಮ ಕೈಯನ್ನು ನಾವು ಒಳಗಡೆ ತಗೊಂಡು ಬಿಡ್ತೇವೆ. ನಿನ್ನಿಂದ ಇದು ಸಾಧ್ಯ ಇದೆಯಾ ಅಂತ ಪ್ರಶ್ನೆ ಕೇಳಿದರೆ ನಾವು ನಮ್ಮ ಕೈಯನ್ನು ಒಳಗಡೆ ಎಳೆದುಕೊಂಡು ಬಿಡ್ತೇವೆ. ಸ್ವಾಮಿ ವಿವೇಕಾನಂದರು ಜಪಾನಿನ ಒಬ್ಬ ವಿದ್ಯಾರ್ಥಿಯ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾವಾಗ ಆ ಜಪಾನಿನ ಒಬ್ಬ ವಿದ್ಯಾರ್ಥಿಯ ಬಳಿಯಲ್ಲಿ ಕೇಳ್ತಾರಂತೆ, ಹೇ ಜಪಾನಿ ಹುಡುಗ, ನೀನೀ ಕೆಲಸವನ್ನು ಮಾಡಬಲ್ಲೆಯಾ? ಅಂದರೆ ಆ ಹುಡುಗ ತಕ್ಷಣವೇ ಹೇಳ್ತಾನಂತೆ, ಎಸ್, ಐ ವಿಲ್ ಡೂ ಇಟ್. ವಿವೇಕಾನಂದರ ಮಾತಿದು. ಯುರೋಪ್ ಖಂಡದ ಎಲ್ಲ ನಾಡಿನ ವಿದ್ಯಾರ್ಥಿಗಳ ಜೊತೆಯಲ್ಲಿ ಮಾತನಾಡಿದಾಗ, ಆ ವಿದ್ಯಾರ್ಥಿಗಳ ಬಳಿಯೆಲ್ಲ ಪ್ರಶ್ನೆಯನ್ನ ಮಾಡಿ ಕೇಳಿದಾಗ ಆ ವಿದ್ಯಾರ್ಥಿಗಳು ಹೇಳುವಂತಹ ಮಾತು ಎಸ್, ಐ ವಿಲ್ ಡೂ ಇಟ್. ವಿವೇಕಾನಂದರ ಮಾತನ್ನು ಮುಂದುವರಿಸಿಕೊಂಡು ಹೇಳ್ತಾರೆ, ಭಾರತೀಯ ಹುಡುಗನ ಬಳಿಯಲ್ಲಿ ಪ್ರಶ್ನೆ ಕೇಳಿ, ಏ ಹುಡುಗ, ಒಂದು ಕೆಲಸ ಇದೆ, ಈ ಕೆಲಸ ನೀನು ಮಾಡಬಲ್ಲೆಯಾ ಅಂತಂದರೆ ಸ್ವಾಮೀಜಿ ಹೇಳ್ತಾರೆ, ಹುಡುಗ ಬಿಡಿ, ಹುಡುಗನ ಅಪ್ಪ ಕೂಡ ಮಾಡೋದಕ್ಕೆ ಮುಂದೆ ಬರುವುದಿಲ್ಲ. ಕಾರಣ ಏನು ಅಂತಂದರೆ, ನಮ್ಮ ಒಳಗಡೆ ಇರುವ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನನ್ನಿಂದ ಸಾಧ್ಯ ಇಲ್ಲ ಅನ್ನುವ ಅರ್ಜುನನಿಗಿದ್ದಂತಹ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ವಿದ್ಯಾರ್ಥಿಗಳಾದ ನಮ್ಮೆಲ್ಲರ ಮನಸ್ಸಿನ ಒಳಗಡೆಯೂ ಇದೆ. ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನಿಂದ ಹೊರಗಡೆ ಬರೋದಕ್ಕೆ ಕೃಷ್ಣ ಕೊಡುವಂತಹ ಸೂಕ್ತವೇ, ಕೃಷ್ಣ ಕೊಡುವಂತಹ ಧೈರ್ಯವೇ ಅದು. ಅದನ್ನು ಉಪನಿಷತ್ತಿನ ಸಾರ ಅಂತ ಹೇಳ್ತಾರೆ. ಎಲ್ಲ ಉಪನಿಷತ್ತುಗಳ ಅಂತಿಮವಾಗಿರುವ ಸತ್ಯ, ವಿದ್ಯಾರ್ಥಿಗಳಿಗಿರುವಂತಹ ಒಂದೇ ಒಂದು ಸಕ್ಸಸ್ಫುಲ್ ಫಾರ್ಮುಲಾ, ಅರ್ಜುನನಿಗೆ ಕೃಷ್ಣ ಹೇಳಿದಂತಹ ಸಕ್ಸಸ್ಫುಲ್ ಫಾರ್ಮುಲಾ, ಜಗತ್ತಿನ ಎಲ್ಲ ಉಪನಿಷತ್ತುಗಳು ಮಾನವ ಕುಲಕೋಟಿಗೆ ಕೊಟ್ಟಂತಹ ಒಂದು ಮಂತ್ರ, ಅಭೀಹಿ. ಅಭೀಹಿ, ಈ ಒಂದು ಮಂತ್ರವನ್ನು ಹೇಳಿಬಿಟ್ರೆ ಜಗತ್ತು ನಮ್ಮದಾಗುತ್ತೆ. ಅಭೀಹಿ ಪದದ ಅರ್ಥ ಏನು ಗೊತ್ತಾ? ಆಲ್ವೇಸ್ ಸೇ ಐ ಹ್ಯಾವ್ ನೋ ಫಿಯರ್. ಆಲ್ವೇಸ್ ಸೇ ಐ ಹ್ಯಾವ್ ನೋ ಫಿಯರ್. ನನಗೆ ಹೆದರಿಕೆ ಅನ್ನೋಂಥದ್ದಿಲ್ಲ. ಯಾವುದು ಎದುರಾಗುತ್ತೋ ಆ ಎಲ್ಲವನ್ನ ಕೂಡ ನಾನು ಬಂಡೆಗಲ್ಲಿನಂತೆ ಎದುರಿಸಿ ನಿಲ್ತೇನೆ ಅನ್ನೋವಂತಹ ಸಾಮರ್ಥ್ಯವನ್ನು ಕೃಷ್ಣ ಅರ್ಜುನನ ಮನಸ್ಸಿನಲ್ಲಿ ತುಂಬಿದ್ದರ ಪರಿಣಾಮವಾಗಿ ಸಾಮಾನ್ಯ ಅರ್ಜುನ ಉತ್ತಮ ಅರ್ಜುನನಾಗಿ ಬೆಳೆದು ನಿಲ್ಲುವುದಕ್ಕೆ ಸಾಧ್ಯವಾಯಿತು. ಎಲ್ಲ ದುಷ್ಟರ, ಎಲ್ಲ ಅಧಮರ, ಎಲ್ಲ ಅಧರ್ಮ ಮಾರ್ಗದ ಕಡೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಂತಹ ವ್ಯಕ್ತಿಗಳ ನಾಶವನ್ನು ಮಾಡೋದಕ್ಕೆ ಅರ್ಜುನ ಕಾರಣೀಭೂತನಾದದ್ದು ಕೃಷ್ಣ ಚಿಂತನೆಗಳಿಂದ ಮಾತ್ರ, ಕೃಷ್ಣನ ಚಿಂತನೆಗಳಿಂದ ಮಾತ್ರ. ಪ್ರೀತಿಯ ವಿದ್ಯಾರ್ಥಿಗಳೇ, ಆ ಕೃಷ್ಣ ಚಿಂತನೆಯನ್ನು, ಆ ಭಗವದ್ಗೀತೆಯ ವಿಶಿಷ್ಟವಾಗಿರುವ ಭಾವನೆಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಇದು ಸಕಾಲ. ಶಕ್ತಿ ಸನಾತನ ಸಂಪದದ ಮೂಲಕ ಗೀತೆಯ ಸುವಾಕ್ಯಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ. ಕೃಷ್ಣ ಹೇಳುವಂತಹ ಪರಸ್ಪರಂ ಭಾವಯಂತಹ, ಕೃಷ್ಣ ಹೇಳುವಂತಹ ಶ್ರದ್ಧಾವಾನ್ ಲಭತೆ ಜ್ಞಾನಂ.
ಜ್ಞಾನ ಯಾರಿಗೆ ಸಿಗತ್ತೆ? ನನ್ನ ಅಪ್ಪನ ಹತ್ರ ಕೋಟಿಗಟ್ಟಲೆ ಹಣ ಇದೆ, ನಾನು ಶಕ್ತಿ ಕಾಲೇಜಲ್ಲಿ ಹಾಸ್ಟೆಲಲ್ಲಿ ಅಧ್ಯಯನ ಮಾಡ್ತಾ ಇದ್ದೇನೆ, ನಾನು ಪಾಸ್ ಆಗಲಿ ಫೇಲ್ ಆಗಲಿ ನನ್ನ ಅಪ್ಪನ ಹತ್ರ ದುಡ್ಡಿದೆ ಅಂದಂಥವನಿಗೆ ಜ್ಞಾನ ಸಿಗೋದಿಲ್ಲ. ಜ್ಞಾನ ಯಾರ ಸೊತ್ತು ಅಂತಂದರೆ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಯಾರಿಗೆ ಶ್ರದ್ಧೆ ಇದೆಯೋ ಅವನಿಗೆ ಮಾತ್ರ ಈ ಜಗತ್ತಿನಲ್ಲಿ ಜ್ಞಾನ ಸಿಗುವುದಕ್ಕೆ ಸಾಧ್ಯವಿದೆ. ಎಲ್ಲರಿಗೂ ಜ್ಞಾನ ಸಿಗುವುದಿಲ್ಲ. ಯಾರಿಗೆ ಶ್ರದ್ಧೆ ಇದೆಯೋ ಅವನು ಮಾತ್ರ ಗೆಲ್ಲುವುದಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ, ಶ್ರದ್ಧೆ ಇದ್ದರೆ ನೀನು ಗೆದ್ದೆ. ಅಂತಹ ಗೀತೆಯ ಅಧ್ಯಯನವನ್ನು ಈ ವಯಸ್ಸಿನಲ್ಲಿ ನಾವು ಮಾಡದೆ ಮತ್ತು ಮಾಡೋದಕ್ಕೆ ಯಾವ ವಯಸ್ಸನ್ನು ಆಯ್ಕೆ ಮಾಡಿಕೊಳ್ತೀರಿ? ಭಗವದ್ಗೀತೆಯ ಸುವಿಚಾರವನ್ನು ಜೀವನದಲ್ಲಿ ಇವತ್ತು ನಾವು ಅಳವಡಿಸಿಕೊಳ್ಳದೇ ಇದ್ದರೆ ಮತ್ತೆ ನಾವು ಯಾವಾಗ ಅಳವಡಿಸಿಕೊಳ್ಳುವುದಕ್ಕೆ ಸಾಧ್ಯ? ಹೇಗೆ ಒಬ್ಬ ಐನ್ಸ್ಟೀನ್ ಅವರಿಗೆ, ಒಬ್ಬ ರಾಬರ್ಟ್ ಅವರಿಗೆ, ಒಬ್ಬ ಗಾಂಧೀಜಿಗೆ, ಒಬ್ಬ ಆಚಾರ್ಯ ವಿನೋಬಾ ಭಾವೆಗೆ, ಒಬ್ಬ ಧೀಮಂತ ಶ್ರೀಮಂತ ಸ್ವಾತಂತ್ರ್ಯ ಹೋರಾಟಗಾರ ಬಾಲಗಂಗಾಧರ ತಿಲಕರಿಗೆ, ಒಬ್ಬ ಕಾರ್ಗಿಲ್ ಸೈನಿಕ ಪದ್ಮಪಾಣಿ ಆಚಾರ್ಯರಿಗೆ ಭಗವದ್ಗೀತೆ ಪ್ರೇರಣೆಯನ್ನು ಕೊಟ್ಟಿತೋ ಅದೇ ಪ್ರೇರಣೆಯನ್ನು ನಮ್ಮ ಜೀವನದಲ್ಲೂ ನಮ್ಮ ಬದುಕಿನಲ್ಲೂ ನಾವು ಅಳವಡಿಸಿಕೊಳ್ಳುವುದಕ್ಕೆ ಅತ್ಯಂತ ಒಳ್ಳೆಯ ಮುಹೂರ್ತವನ್ನು ನಮ್ಮ ವಿದ್ಯಾಸಂಸ್ಥೆ ನಮಗೆ ಕಲ್ಪಿಸಿಕೊಟ್ಟಿದೆ. ನಾವು ಭಗವದ್ಗೀತೆಯನ್ನು ಯಾಕೆ ಓದಬೇಕು ಅನ್ನೋಂಥದ್ದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಸುಮಾರು 5-6 ವರ್ಷಗಳ ಹಿಂದೆ, ನೀವು ಪುಟಾಣಿ ಪಾಪಚ್ಚಿಗಳಾಗಿದ್ದಂಥ ಹೊತ್ತಲ್ಲಿ, ನಮ್ಮ ಭಾರತದ ಯಮುನಾ ನದಿ ತೀರದ ಒಂದು ಸುಂದರವಾಗಿರುವಂಥ ಪ್ರದೇಶದಲ್ಲಿ ವರ್ಲ್ಡ್ ಕಲ್ಚರಲ್ ಫೆಸ್ಟಿವಲ್ ಅಂತ ಒಂದು ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಆ ಕಾರ್ಯಕ್ರಮಕ್ಕೆ ರಷ್ಯಾದಿಂದ ಕೆಲವು ವ್ಯಕ್ತಿಗಳು ಬಂದಿದ್ದರು. ಜಗತ್ತಿನ ಅನೇಕ ಭಾಗಗಳಿಂದ ಬಂದಿದ್ದರು. ರಷ್ಯಾದಿಂದಲೂ ಆ ಕಾರ್ಯಕ್ರಮಕ್ಕೆ ಬರ್ತಾರೆ, ಭಾರತದ ನೆಲಕ್ಕೆ. ರಷ್ಯಾದ ಜನ ಗೋಪಿಚಂದನವನ್ನು ಉದ್ದಕ್ಕೆ ಎಳೆದು ವರ್ಲ್ಡ್ ಕಲ್ಚರಲ್ ಫೆಸ್ಟಿವಲಲ್ಲಿ ಭಾಗವಹಿಸಿದರು. ಅವರು ಭಾಗವಹಿಸಬೇಕಾಗಿದ್ದರೆ ಉದ್ದನೆಯ ಪೈಜಾಮ, ಕುರ್ತಾ ಪೈಜಾಮ ಎಲ್ಲ ಹಾಕ್ಕೊಂಡು, ಕೆಲವರು ಕಚ್ಚೆ ಉಡ್ಕೊಂಡು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಮ್ಮ ಪತ್ರಕರ್ತರು ಸಹಜವಾಗಿಯೇ ಒಂದು ಪ್ರಶ್ನೆ ಕೇಳಿದ್ರು ಅವ್ರ ಹತ್ರ. ಅಲ್ಲ, ನೀವು ರಷ್ಯಾದಿಂದ ಭಾರತಕ್ಕೆ ಬಂದಿದ್ದೀರಿ, ರಷ್ಯಾದಿಂದ ಭಾರತಕ್ಕೆ ಬಂದ ಬಳಿಕ ನೀವು ಈ ಭಾರತದಲ್ಲಿ ಇದ್ಕೊಂಡು ಏನು ಮಾಡ್ತೀರಪ್ಪ? ನೀವು ಏನು ಕಲಿಯೋದಕ್ಕೆ ಅಂತ ಬಂದಿದ್ದೀರಿ? ನಿಮ್ಮ ರಷ್ಯಾದಲ್ಲೇ ಬೇಕಾದಷ್ಟು ಜ್ಞಾನ ಇರಬೇಕಾಗಿದ್ರೆ ನೀವು ಭಾರತಕ್ಕೆ ಯಾಕೆ ಬಂದಿದ್ದೀರಿ ಅನ್ನೋವಂತಹ ಒಂದು ಪ್ರಶ್ನೆಯನ್ನು ಕೇಳಬೇಕಾಗಿದ್ದರೆ ಆ ವ್ಯಕ್ತಿ, ರಷ್ಯಾದ ವ್ಯಕ್ತಿ ಕೊಟ್ಟಂತಹ ಉತ್ತರ, ನಮ್ಮ ಪತ್ರಕರ್ತರು ಆ್ಯಕ್ಚುಲಿ ಕೇಳಿದಂತಹ ಪ್ರಶ್ನೆ ಕುಹಕ ಮಾಡೋದಕ್ಕೆ. ಅವರಿಗೇನೋ ಉತ್ತರ ಸಿಗಬೇಕು ಅನ್ನುವಂಥ ನಿರೀಕ್ಷೆ ಇರಲಿಲ್ಲ. ಸುಮ್ಮನೆ ಕುಹಕ ಮಾಡೋದಕ್ಕೋಸ್ಕರ ಆ ಪ್ರಶ್ನೆಯನ್ನು ಕೇಳಿದರು. ಅದಕ್ಕೆ ರಷ್ಯಾದ ಆ ವ್ಯಕ್ತಿ ಕೇಳಿದಂತಹ ಮೊಟ್ಟ ಮೊದಲನೆಯ ಉತ್ತರ, ಹೇ ಡ್ಯೂಡ್, ಹ್ಯಾವ್ ಯು ರೆಡ್ ಗೀತಾ? ರಷ್ಯಾದ ವ್ಯಕ್ತಿ ನಮ್ಮ ಪತ್ರಕರ್ತನಿಗೆ ವಾಪಸ್ ಪ್ರಶ್ನೆ ಮಾಡುವಂಥದ್ದು, ಹೇ ಡ್ಯೂಡ್, ಹ್ಯಾವ್ ಯು ರೆಡ್ ಗೀತಾ? ಪುಣ್ಯಾತ್ಮ, ನೀನು ಭಗವದ್ಗೀತೆ ಓದಿದೆಯಾ? ನಮ್ಮ ಪತ್ರಕರ್ತರ ಉತ್ತರ, ನೋ. ಆವಾಗ ರಷ್ಯಾದ ವ್ಯಕ್ತಿ ಹೇಳ್ತಾರೆ, ನಾನು ಭಗವದ್ಗೀತೆ ಓದಿದ್ದೇನೆ, ನಾನು ಭಗವದ್ಗೀತೆಯ ಅಧ್ಯಯನವನ್ನು ಮಾಡಿದ್ದೇನೆ, ರಷ್ಯಾದಲ್ಲಿ ಸಂಪತ್ತಿದೆ, ರಷ್ಯಾದಲ್ಲಿ ನನಗೆ ಕಾರ್ ಇದೆ, ಬಂಗಲೆ ಇದೆ, ಆಳು ಕಾಳುಗಳಿದ್ದಾರೆ. ನಾನು ಭಾರತಕ್ಕೆ ಈ ಕಚ್ಚೆ ಪಂಚೆ ವೇಷದಲ್ಲಿ ಬಂದು ಯಾಕೆ ನಾಮ ಹಾಕ್ಕೊಂಡು ಇಲ್ಲಿ ತಿರುಗಾಡ್ತಾ ಇದ್ದೇನೆ, ಹರೇ ರಾಮ ಹರೇ ಕೃಷ್ಣ ಹೇಳ್ತಾ ಇದ್ದೀನಿ ಅಂತಂದರೆ ನನಗೆ ದುಡ್ಡು ಕಾಸಿಗೆ ಸಮಸ್ಯೆ ಇದೆ ಅಂತಲ್ಲ, ನನ್ನ ರಷ್ಯಾ ನನಗೆ ಭೋಗ ಜೀವನದ ಮಾರ್ಗವನ್ನು ಹೇಳಿಕೊಡುತ್ತದೆ. ನಾನು ನಿನ್ನ ಜೊತೆಗೆ ಹೇಗೆ ಮಾತಾಡಬೇಕು ಅನ್ನೋಂಥದ್ದನ್ನು, ನಾನು ಇನ್ನೊಬ್ಬರ ಜೊತೆಗೆ ಹೇಗೆ ಮಾತಾಡಬೇಕು ಅನ್ನೋಂಥದ್ದನ್ನು, ನಾನು ಹಣ ಸಂಪಾದನೆ ಹೇಗೆ ಮಾಡಬೇಕು ಅನ್ನೋಂಥದ್ದನ್ನು ರಷ್ಯಾ ನನಗೆ ಹೇಳಿಕೊಡ್ತದೆ. ಆದರೆ ನನ್ನ ಒಳಗಡೆ ನಾನು ಹೇಗೆ ಮಾತಾಡಬೇಕು ಅನ್ನೋಂಥದ್ದನ್ನು ನನಗೆ ರಷ್ಯಾ ಹೇಳಿಕೊಟ್ಟಿಲ್ಲ, ಅದನ್ನು ಹೇಳಿಕೊಟ್ಟದ್ದು ಭಗವದ್ಗೀತೆ. ಅದಕ್ಕೋಸ್ಕರ ನಾನು ಭಾರತಕ್ಕೆ ಬಂದಿದ್ದೀನಪ್ಪ ಅಂತ ರಷ್ಯಾದ ಪ್ರಜೆ ಭಾರತದ ಪತ್ರಕರ್ತನಿಗೆ ಉತ್ತರವನ್ನು ಕೊಡ್ತಾನೆ. ಎಂಥ ಅದ್ಭುತವಾಗಿರುವಂತಹ ಚಿಂತನೆಗಳು ಹಾಗಿದ್ರೆ ಅದರ ಒಳಗಡೆ ಇದ್ದಿರಬಹುದು. ನನ್ನ ಒಳಗಡೆ ನಾನು ಮಾತನಾಡಿಕೊಳ್ಳುವುದು. ನಿಮಗೆ ಹೀಗೆ ಕೇಳಿದರೆ ನೀವು ಅಂದ್ಕೊಳ್ಬೋದು, ಇವರ ಒಳಗಡೆ ಇವರು ಮಾತನಾಡಿಕೊಳ್ಳೋದು ಅಂತಂದರೆ
ಒಂಚೂರು ತಲೆ ಸರಿ ಇಲ್ವೇನೋ ಅಂತ ಅಂದ್ಕೊಳ್ಬೋದು ನೀವು. ಅಲ್ಲ, ಪ್ರತಿ ದಿವಸ ಕೂಡ ನಮ್ಮ ಸುಭಾಷಿತ ಒಂದು ಮಾತನ್ನು ಹೇಳ್ತದೆ, ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಶ್ಚರಿತಮಾತ್ಮನಃ ಕಿಂ ನು ಮೇ ಪಶುಭಿಃ ತುಲ್ಯಂ ಕಿಂ ನು ಸತ್ಪುರುಷೈರಿತಿ. ಇದನ್ನು ನನ್ನ ಒಳಗಡೆ ನಾನು ಮಾತನಾಡಿಕೊಳ್ಳುವಂಥದ್ದು ಅಂತ ಆ ರಷ್ಯಾದ ವ್ಯಕ್ತಿ ಗೀತೆಯ ರೆಫರೆನ್ಸನ್ನು ಇಟ್ಕೊಂಡು ಉಲ್ಲೇಖ ಮಾಡ್ತಾರೆ. ಪ್ರತಿದಿನ ನನ್ನ ಒಳಗಡೆ ನಾನು ಯಾಕೆ ಮಾತನಾಡ್ಕೊಳ್ಬೇಕು? ಆದರ್ಶ ಯಾಕೆ ಪ್ರತಿ ದಿವಸ ರಾತ್ರಿ ಮಲಗುವಂತಹ ಹೊತ್ತಲ್ಲಿ ಆದರ್ಶನ ಜೊತೆಗೆ ಮಾತನಾಡ್ಕೊಳ್ಬೇಕು ಅಂತಂದರೆ, ಇದನ್ನು ನಮ್ಮ ಫಿಸಿಕ್ಸ್ ಹೇಳ್ಕೊಡೋದಿಲ್ಲ, ಕೆಮಿಸ್ಟ್ರಿ ಹೇಳ್ಕೊಡೋದಿಲ್ಲ, ಬಯಾಲಜಿ ಹೇಳ್ಕೊಡೋದಿಲ್ಲ, ಸೋಷಿಯಲ್ ಸ್ಟಡೀಸ್ ಹೇಳ್ಕೊಡೋದಿಲ್ಲ. ಇದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ಕೊಳ್ತಾನೆ. ಪ್ರತಿದಿನ ರಾತ್ರಿ ಮಲಗುವ ಮೊದಲು ನಿನ್ನ ಜೊತೆಗೆ ನೀನು ಮಾತನಾಡ್ಕೋ. ಹೇ ಆದರ್ಶ, ನೀನು ಬೆಳಗ್ಗಿಂದ ರಾತ್ರಿಯವರೆಗೆ ಎಷ್ಟು ಬಾರಿ ಸಿಂಹದ ಥರ ವರ್ತನೆ ಮಾಡಿದ್ದಿ, ಎಷ್ಟು ಬಾರಿ ಹುಲಿ ಥರ ವರ್ತನೆ ಮಾಡಿದ್ದಿ, ಎಷ್ಟು ಬಾರಿ ಚೇಳುವಿನ ಥರ ಕುಟುಕಿದ್ದಿ, ಎಷ್ಟು ಬಾರಿ ಸತ್ಪುರುಷರ ರೀತಿಯಲ್ಲಿ ವರ್ತನೆ ಮಾಡಿದ್ದಿ, ಸಜ್ಜನರ ಬದುಕನ್ನು ನೀನು ಈ ದಿನದಲ್ಲಿ ಎಷ್ಟು ಹೊತ್ತಲ್ಲಿ ಅಳವಡಿಸ್ಕೊಂಡಿದ್ದಿ ಅನ್ನುವ ನನ್ನ ಒಳಗಡೆ ನಾನು ಮಾತನಾಡುವ ಪ್ರಕ್ರಿಯೆಗೆ ಚಾಲನೆಯನ್ನು ನಾನು ಕೊಟ್ಟದ್ದೇ ಆದರೆ ನನ್ನ ಜೀವನ ಅತ್ಯಂತ ಸುಗಮವಾಗುತ್ತದೆ, ಅತ್ಯಂತ ಯಶಸ್ವಿಯಾಗುತ್ತದೆ. ಆ ಯಶಸ್ವಿ ಜೀವನಕ್ಕೆ ಹೆಜ್ಜೆಯನ್ನು ಇಡುವುದಕ್ಕೆ ಭಗವದ್ಗೀತೆ ಮೊಟ್ಟ ಮೊದಲನೆಯ ಮೆಟ್ಟಲು. ಆ ಮೆಟ್ಟಲನ್ನು ಇವತ್ತು ಏರೋದಕ್ಕೆ, ಆ ಗೀತೆಯ ಸೂತ್ರವನ್ನು ಇವತ್ತು ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ 18 ಅಧ್ಯಾಯ 700 ಶ್ಲೋಕಗಳ ಒಟ್ಟು ಸಮ್ಮರಿಯನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ನಾವಾಗುವ ಹೊತ್ತಿಗೆ ಕೃಷ್ಣ ಹೇಳುವ ಸೊಗಸಾದ ಮಾತು ಐ ಅಲ್ಲ, ಕೃಷ್ಣ ಹೇಳುವ ಸುಂದರವಾದ ಮಾತು ವಿ. ಇಡೀ ಭಗವದ್ಗೀತೆಯಲ್ಲೆಲ್ಲೂ ಕೂಡ ಶ್ರೀಕೃಷ್ಣ ಅರ್ಜುನನಿಗೆ ನಾನು ಅನ್ನುವುದನ್ನು ತುಂಬಿಲ್ಲ. ಎಲ್ಲಿ ಐ ಇದೆಯೋ ಅಲ್ಲಿ ಇಲ್ನೆಸ್ ಇದೆ, ಎಲ್ಲಿ ಐ ಇದೆಯೋ ಅಲ್ಲೇನಿದೆ? ಇಲ್ನೆಸ್ ಇದೆ. ಎಲ್ಲಿ ವಿ ಇದೆಯೋ ಅಲ್ಲೇನಿದೆ? ವೆಲ್ನೆಸ್ ಇದೆ. ಎಲ್ಲಿ ಐ ನಾನು ಅನ್ನುವುದು ಮನಸ್ಸಲ್ಲಿ ತುಂಬಿಕೊಂಡಿರುತ್ತದೆಯೋ ಅಲ್ಲಿ ಇಲ್ನೆಸ್ ಇದೆ, ಅಲ್ಲಿ ರೋಗಕ್ಕೆ, ಅಲ್ಲಿ ರೋಗಿಷ್ಠ ಮನಸ್ಸಿಗೆ ಆಹ್ವಾನ. ಎಲ್ಲಿ ವಿ ಅನ್ನುವಂಥದ್ದು ನಾವು ಅನ್ನುವುದು ತುಂಬಿರುತ್ತದೆಯೋ ಅಲ್ಲಿ ವೆಲ್ನೆಸ್ಸಿಗೆ ಅವಕಾಶ ಇದೆ. ನಮ್ಮ ಆಯ್ಕೆ ಇಲ್ನೆಸ್ಸೋ ವೆಲ್ನೆಸ್ಸೋ? ನಮ್ಮ ಆಯ್ಕೆ ವೆಲ್ನೆಸ್ ಅಂತಂದರೆ ಟುಗೆದರ್ ವಿ ಕ್ಯಾನ್ ಅನ್ನೋವಂಥ ಭಾವನೆ ಇದೆಯಲ್ಲ, ಜೊತೆಯಾಗಿ ನಾವೆಲ್ಲವನ್ನೂ ಕೂಡ ಸಾಧಿಸಬಹುದು. ಆ ಜೊತೆಯಾಗಿ ನಾವು ಸಾಧಿಸುವುದಕ್ಕೆ ಗೀತೆಯ ಒಂದೊಂದೇ ಮೆಟ್ಟಲನ್ನು ಆಧಾರವಾಗಿಟ್ಕೊಂಡು ಜೀವನವನ್ನು ರೂಪಿಸುವುದರ ಮೂಲಕ ಯಶಸ್ವಿ ಬದುಕಿನ ಕಡೆಗೆ ನೀವುಗಳು ಮುಂದಿನ ದಿವಸಗಳಲ್ಲಿ ಹೆಜ್ಜೆಯನ್ನು ಹಾಕುವುದಕ್ಕೆ ಶಕ್ತಿ ಸನಾತನ ಸಂಪದ ನಮಗೊಂದು ಅವಕಾಶವನ್ನು ತಂದುಕೊಟ್ಟಿದೆ. ರಾಮಾಯಣ ಮಕ್ಕಳೇ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಭಾಗವತ ಇವೆಲ್ಲ 75 ವರ್ಷ ಆದ ಮೇಲೆ, ಜಾಬಿಂದ ರಿಟೈರ್ಡ್ ಆದ ಮೇಲೆ, ಮನೆಯಲ್ಲಿ ಬೇರೇನೂ ಕೆಲಸ ಇಲ್ಲದೆ ಇದ್ದಾಗ ಓದೋವಂತಹ ವಸ್ತುಗಳಲ್ಲ. ಭಗವದ್ಗೀತೆ, ರಾಮಾಯಣದ ಪುಸ್ತಕ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿದ್ದರೆ ಆ ದೇವರ ಕೋಣೆಯ ಒಳಗಡೆ ಭದ್ರವಾಗಿ ಕಪಾಟಿನ ಒಳಗಡೆ ಇದ್ದರೆ ಅದನ್ನು ಹೊರಗಡೆ ತೆಗಿರಿ. ರಾಮಾಯಣ ಮಹಾಭಾರತದ ಚಿಂತನೆಯನ್ನು ಓದುವುದಕ್ಕೆ ಆರಂಭವನ್ನು ಮಾಡೋಣ. ವಿದೇಶಗಳಲ್ಲಿ ಸರ್ ಜೊತೆಗೆ ಮಾತನಾಡ್ತಾ ಇದ್ದಾವಾಗ ಇವತ್ತು ವಿದೇಶೀಯರು ಭಾರತೀಯ ಸಂಸ್ಕೃತಿಯ ಕಡೆಗೆ ಹೇಗೆ ಬರ್ತಾ ಇದ್ದಾರೆ ಅಂತಂದರೆ, ಶಕ್ತಿ ಸನಾತನ ಸಂಪದದ ಉದ್ದೇಶ ಇಲ್ಲಿ ಸೇರಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಂದ ಇವತ್ತಿಂದ ನಾಳೆಗೆ ಬದಲಾಯಿಸುವುದಲ್ಲ. ಈ ಕಾರ್ಯಕ್ರಮಗಳ, ಈ ಉಪನ್ಯಾಸ ಸರಣಿಯ ಬಹಳ ದೊಡ್ಡ ಉದ್ದೇಶ ಏನು ಅಂತಂದರೆ, ಶಕ್ತಿಯಿಂದ ಹೊರಗಡೆ ಹೋಗುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಇನ್ನು 10 ವರ್ಷಗಳ ತರುವಾಯ ಭಾರತೀಯ ಪರಂಪರೆಯ ಬ್ರ್ಯಾಂಡ್ ಅಂಬಾಸಿಡರ್ ಆಗುವಂತಹ ಉದ್ದೇಶ ಈ ಕಾರ್ಯಕ್ರಮದ ಹಿಂದೆ ಇದೆ. ಇದು ಬರಿಯ ಉಪನ್ಯಾಸ ಕಾರ್ಯಕ್ರಮ ಅಲ್ಲ, ನೀವುಗಳೆಲ್ಲರೂ ಕೂಡ ಭಾರತೀಯ ಪರಂಪರೆಯ ಬ್ರ್ಯಾಂಡ್ ಅಂಬಾಸಿಡರ್ಗಳು. ಸ್ವಿಟ್ಜರ್ಲ್ಯಾಂಡ್ನ ಒಂದು ಶಾಲೆ, ಆ ಶಾಲೆಯ ಆನ್ಯುವಲ್ ಡೇ ಕಾರ್ಯಕ್ರಮ, ಇವತ್ತು ಅನೇಕ ಶಾಲೆಗಳ ಆನ್ಯುವಲ್ ಡೇ ಕಾರ್ಯಕ್ರಮಗಳಲ್ಲೆಲ್ಲ ಭಾಗವಹಿಸ್ತೇನೆ. ಅನೇಕ ಶಾಲೆಗಳು ಕಾಸ್ಮೋಪಾಲಿಟನ್ ಸಿಟಿಗಳು ಅಂತ ಎಲ್ಲಿದೆ ಅಲ್ಲಿ ಆನ್ಯುವಲ್ ಡೇ ಕಾರ್ಯಕ್ರಮಗಳಲ್ಲೆಲ್ಲ ಹೇಗಿರ್ತದೆ ಅಂತಂದರೆ, ಮೊಟ್ಟ ಮೊದಲನೆಯ ಸಾಂಗ್ಗೆ ಸ್ಟೇಜಿಗೆ ಬರ್ತಾರೆ, ಬೆನ್ನು ತೋರಿಸ್ಕೊಂಡು
ಶರೀರವನ್ನು ಅಲುಗಾಡಿಸ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಎದುರುಗಡೆ ಕೂತಂಥವರು ಶಿಳ್ಳೆ ಹೊಡಿತಾರೆ, ಚಪ್ಪಾಳೆ ಹೊಡಿತಾರೆ, ಶಿಳ್ಳೆ ಹೊಡಿತಾರೆ. ಒಬ್ಬ ಹಾರ್ತಾನೆ, ಒಬ್ಬ ಬೀಳ್ತಾನೆ, ಒಬ್ಬ ಆಕಾಶಕ್ಕೆ ಮುಡ್ತಾನೆ. ಸಾಹಿತ್ಯದ ಅರ್ಥ ಇಲ್ಲ, ಹೆಜ್ಜೆ ಬೇಕಾಗಿಲ್ಲ, ಕೈ ಕಾಲು ಹೇಗೆ ತಿರುಗಿಸಿದ್ರು ಅದೊಂದು ಡ್ಯಾನ್ಸ್ ಅಂತ ಕರೆಯುವಂತಹ ವ್ಯವಸ್ಥೆಯಲ್ಲಿ ಇವತ್ತು ನಾವಿದ್ರೆ, ಸ್ವಿಟ್ಜರ್ಲ್ಯಾಂಡ್ನ ಒಂದು ಸ್ಕೂಲಲ್ಲಿ ವಿದ್ಯಾರ್ಥಿಗಳು ಆ್ಯನ್ಯುವಲ್ ಡೇ ಕಾರ್ಯಕ್ರಮ ಮಾಡ್ತಾರೆ. ಆ ಆ್ಯನ್ಯುವಲ್ ಡೇ ಕಾರ್ಯಕ್ರಮವನ್ನು ಎಲ್ಲಿಯ ಸ್ವಿಟ್ಜರ್ಲ್ಯಾಂಡ್, ಎಲ್ಲಿಯ ಭಾರತ ಯೋಚನೆ ಮಾಡಿ. ಆ ಸ್ವಿಟ್ಜರ್ಲ್ಯಾಂಡ್ನ ವಿದ್ಯಾರ್ಥಿಗಳು ಭಾರತದ ಐಕಮತ್ಯ ಮಂತ್ರವಾಗಿರುವಂತಹ, ಸಂಘಟನಾ ಮಂತ್ರವಾಗಿರುವ, ಏಕತೆಯ ಮಂತ್ರವಾಗಿರುವ ಸಂಗಚ್ಛಧ್ವಂ ಸಂವದಧ್ವಂ, ಜೊತೆಯಾಗಿ ಹೋಗೋಣ, ಜೊತೆಯಾಗಿ ಹೆಜ್ಜೆ ಹಾಕೋಣ, ಜೊತೆಯಾಗಿ ಬೆಳೆಯೋಣ, ಜೊತೆಯಾಗಿ ಬೆಳಗೋಣ ಅನ್ನುವಂತಹ ಭಾರತೀಯ ಚಿಂತನೆಯನ್ನು ವಿದೇಶಿಯರು ತಮ್ಮದು ಅಂತ ಅಳವಡಿಸ್ಕೊಳ್ತಾರೆ. ನಮ್ಮ ಗೀತೆ, ನಮ್ಮ ಭಾರತ, ನಮ್ಮ ರಾಮಾಯಣದ ವಿಶಿಷ್ಟವಾಗಿರುವ ಪರಿಕಲ್ಪನೆಯನ್ನು ಪಠ್ಯವಾಗಿ ಸ್ವೀಕಾರ ಮಾಡ್ತಾರೆ. ಮ್ಯಾನೇಜ್ಮೆಂಟ್ ಪಾಠದಲ್ಲಿ ಕೃಷ್ಣನ ಗೀತೆಯ ಚಿಂತನೆಗಳನ್ನು ಮ್ಯಾನೇಜ್ಮೆಂಟ್ ಅಧ್ಯಯನದ ಕೇಂದ್ರ ಅಂತ ಭಾವಿಸ್ಕೊಳ್ತಾರೆ. ಭಾರತದ ಪಂಡಿತ ವಿಷ್ಣು ಶರ್ಮಾ ಬರೆದಂತಹ ಪಂಚತಂತ್ರದ ಸೂತ್ರವನ್ನು ವಿದೇಶಗಳಲ್ಲಿ ಮ್ಯಾನೇಜ್ಮೆಂಟ್ ಪಠ್ಯವಾಗಿ ಅಳವಡಿಸಿಕೊಳ್ಳುತ್ತಾರೆ. ಈ ದೇಶದ ಮಾನಬಿಂದುಗಳು ಅಂತ ನಾವು ಯಾವುದನ್ನು ಕರಿತೇವೆಯೋ ಅದಕ್ಕೆ ವಿದೇಶಗಳಲ್ಲಿ ಗೌರವ ಸಿಗ್ತಾ ಇರುವಂತಹ ಈ ಕಾಲಘಟ್ಟದಲ್ಲಿ ನಾವು ನೀವು ನಮ್ಮತನವನ್ನು ಅರಿತುಕೊಂಡು, ನಮ್ಮತನದ ಚಿಂತನೆಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು, ನಮ್ಮ ಬದುಕನ್ನು ಸುಂದರವಾಗಿರುವಂತಹ ಬದುಕನ್ನಾಗಿ ಬದಲಾವಣೆ ಮಾಡಿಕೊಳ್ಳುವಂತಹ ಹೆಜ್ಜೆಯ ಕಡೆಗೆ ಇವತ್ತು ಒಂದೊಂದೇ ಹೆಜ್ಜೆಯನ್ನು ಜೋಡಿಸ್ಕೊಂಡು ಹೋಗೋಣ. ನಮ್ಮ ಜೀವನ ಸುಂದರವಾಗ್ತಾ ಆಗ್ತಾ ಆಗ್ತಾ ಸಾಮೂಹಿಕವಾಗಿ ಒಂದು ಅದ್ಭುತವಾಗಿರುವಂತಹ ಕಾರ್ಯವನ್ನು ಏನಿವತ್ತು ಆರಂಭ ಮಾಡಲಾಗಿದೆ, ಆ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಗೀತೆಗೆ ರಾಮ, ರಾಮನಿಗೆ ಕೃಷ್ಣ, ಎಲ್ಲರನ್ನ ಕೂಡ ಸೇರಿಸಿಕೊಂಡು ಉದಾತ್ತವಾಗಿರುವ ಮೌಲ್ಯಗಳ ಕಡೆಗೆ ಹೆಜ್ಜೆಯನ್ನು ಹಾಕೋಣ. ಯಾಕೆ ಅಂತಂದರೆ ಭಾರತ ಯಾವತ್ತೂ ತನ್ನ ಪರವಾಗಿ ಮಾತ್ರ ಮಾತನಾಡಿದ್ದಲ್ಲ. ಮಾನ್ಯ ಸಂಸ್ಥಾಪಕರ ಉದ್ದೇಶ ಇದು ಕೇವಲ ಶಕ್ತಿಗೆ ಸೀಮಿತ ಅಲ್ಲ, ಶಕ್ತಿಯ ಮಕ್ಕಳಿಗಷ್ಟೇ ಸೀಮಿತ ಅಲ್ಲ. ನಮ್ಮ ಪರಂಪರೆ ಹೇಳುತ್ತದೆ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಶಕ್ತಿಯ ಆದರ್ಶ, ಶಕ್ತಿಯ ಚಿಂತನೆಗಳು ಕೃಣ್ವಂತೋ ವಿಶ್ವಮಾರ್ಯಂ. ಶಕ್ತಿಯ ಉದ್ದೇಶ ಪ್ರತಿಯೊಬ್ಬ ವ್ಯಕ್ತಿಯ ಒಳಗಡೆ ಇರುವಂತಹ ಭಗವತ್ತತ್ವವನ್ನು ಜಾಗೃತಗೊಳಿಸುವುದು. ಶಕ್ತಿ ಸನಾತನ ಸಂಪದದ ಉದ್ದೇಶ ಸಕಲ ವಿಶ್ವವನ್ನು ಆದರ್ಶ ವಿಶ್ವವನ್ನಾಗಿ ಬದಲಾವಣೆ ಮಾಡಿ ಪರಸ್ಪರ ದ್ವೇಷವಿಲ್ಲದ, ಅಶಾಂತಿ ಇಲ್ಲದ, ಎಲ್ಲರೂ ಒಂದೆಂಬ ವಿಶ್ವ ಕಲ್ಯಾಣದ ಭಾವನೆಯನ್ನು ಪ್ರತಿಯೊಬ್ಬ ವಿಶ್ವ ಮಾನವನ ಮನದಲ್ಲಿ ತುಂಬಿಸುವಂತಹ ಕೆಲಸವನ್ನು ಏನು ಆರಂಭ ಮಾಡಲಾಗಿದೆ, ಆ ಆರಂಭದ ಕಾರ್ಯಕ್ಕೆ ಒಂದು ಒಳ್ಳೆಯ ಮುನ್ನುಡಿ, ಒಂದು ಒಳ್ಳೆಯ ಚಾಲನೆಯನ್ನು ಶ್ರೀಕೃಷ್ಣ ಪರಮಾತ್ಮ ಇವತ್ತು ಕೊಟ್ಟಿದ್ದಾನೆ. ಆ ಕೆಲಸ ಮುಂದಿನ ದಿವಸಗಳಲ್ಲಿ ನಿರಂತರವಾಗಿ ಮುಂದುವರೆದುಕೊಂಡು ಹೋಗಲಿ ಅಂತ ಹೇಳ್ತಾ, ಇಂಗ್ಲೀಷ್ನಲ್ಲಿ ಭಗವದ್ಗೀತೆಯ ಸಾರವನ್ನು ಸೇರಿಸಿದಂತಹ ಒಂದು ಶಕ್ತಿ ಪುಂಜ ಇದೆ. ಅದು ಗೀತೆಯ ಸಾರವೇ, ಆದರೆ ಇಂಗ್ಲೀಷ್ ಭಾಷೆಯಲ್ಲಿದೆ ಅಷ್ಟೇ. ಅದನ್ನು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಅನೇಕ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳು ಸಿಕ್ಕಿದಾಗ ವಿದ್ಯಾರ್ಥಿಗಳ ಹತ್ರ ಹೇಳಿಸ್ತಾ ಇದ್ದಂತಹ ಸುಂದರವಾಗಿರುವ ಶಕ್ತಿ ಸಾಲುಗಳವು. ಪ್ರಾಯಶಃ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕೂಡ ಆ ಶಕ್ತಿ ಸಾಲನ್ನು ಪ್ರತಿ ದಿವಸವೂ ಕೂಡ ಹೇಳಬೇಕು ಅಂತ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಇದನ್ನು ಕೃಷ್ಣ ಅರ್ಜುನನಿಗೆ ಹೇಳಿದ್ದೇ, ಆದರೆ ಆಂಗ್ಲ ಭಾಷೆಯಲ್ಲಿ ಅದನ್ನು ಅಬ್ದುಲ್ ಕಲಾಂ ಅವರು ವಿದ್ಯಾರ್ಥಿಗಳಿಗೆ ಪ್ರಸ್ತುತಪಡಿಸಿದ್ದಾರೆ. ಪ್ರಾಯಶಃ ನನ್ನ ಜೊತೆ ನೀವುಗಳು ಕೂಡ ಈ ಶಕ್ತಿಯ ಸಾಲನ್ನು, ಈ ಶಕ್ತಿ ಮಂತ್ರವನ್ನು ಜೋರಾಗಿ ಉಚ್ಚಾರ ಮಾಡ್ತಾ, ಸಾಧ್ಯವಾದರೆ ಪ್ರತಿ ದಿವಸವೂ ಕೂಡ ಅದನ್ನು ಹೇಳ್ತಾ 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 ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸನ್ನು ನಲ್ಲಿಫೈ ಮಾಡಿ, ನಾನು ಸರ್ವಶಕ್ತಿ ಸಮನ್ವಿತನಾಗಿದ್ದೇನೆ ಅನ್ನುವಂತಹ ಭಾವನೆಯನ್ನು ಬದುಕಿನಲ್ಲಿ ಬೆಳೆಸ್ಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ, ಶಕ್ತಿಯ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ
ಬ್ರಹ್ಮೋಸ್ ಸಾಮರ್ಥ್ಯವನ್ನು ಹೊಂದುವುದಕ್ಕೆ ಕಲಾಂ ಚಾಚಾ ಕೊಟ್ಟಂಥ ಈ ಮಂತ್ರ ನಮಗೆ ಸ್ಫೂರ್ತಿಯನ್ನು ಕೊಡುತ್ತೆ. ವಿದ್ಯಾರ್ಥಿಗಳೆಲ್ಲ ತಮ್ಮ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ನಾನು ಹೇಳೋವಂತಹ ಮಾತನ್ನು ಜೋರಾಗಿ ಗಟ್ಟಿಯಾಗಿ ಹೇಳ್ತಾ ಹೋಗಬೇಕು. ಗೀತೆಯ ಒಟ್ಟು ಸಾರ ಇದರಲ್ಲಿದೆ. ಯಸ್ ಐ ಕ್ಯಾನ್. ಎರಡು ಕೈ ಜೋರಾಗಿ ಮೇಲೆ ಹೋಗ್ಲಿ, ಗಟ್ಟಿಯಾಗಿ ಹೇಳೋಣ. ಯಸ್ ಐ ಕ್ಯಾನ್. ಯಸ್ ಐ ವಿಲ್. ಯಸ್ ಐ ಕ್ಯಾನ್. ಯಸ್ ಐ ವಿಲ್. I am the best. I am the champion. I am the best. I am the champion. I can do anything. I can do anything. I can do everything. I can do everything. Yes, I can. Yes, I will. ಧನ್ಯವಾದ. ಮನೋಜ್ಞವಾಗಿ ಭಗವದ್ಗೀತೆಯ ಒಳಗಿರುವಂತಹ ಸತ್ವವನ್ನು ಅತ್ಯಂತ ಸುಂದರವಾಗಿ ನಮ್ಮ ಎದುರು ತೆರೆದಿಟ್ಟಂತಹ ಶ್ರೀಯುತ ಆದರ್ಶ ಗೋಖಲೆಯವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂತಹ ಡಾಕ್ಟರ್ ಕೆ ಸಿ ನಾಯಕ್ ಸರ್ ಅವರಿಗೆ ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡುವುದರೊಂದಿಗೆ ಗೌರವಿಸಬೇಕಾಗಿ, ಇವತ್ತು 1 ಗಂಟೆಗೆ ಮಾತ್ರ ಸೀಮಿತವಾಗುವಂಥದ್ದಲ್ಲ. ನಮ್ಮ ಲೈಬ್ರರಿಯಲ್ಲಿ ನಿಮಗೆ ಬೇಕಾದ ಭಾಷೆಯಲ್ಲಿ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಭಗವದ್ಗೀತೆಯ ಪುಸ್ತಕಗಳಿದೆ. ದಯವಿಟ್ಟು ಹೋಗಿ ಭಗವದ್ಗೀತೆಯಲ್ಲಿ ಏನಿದೆ ಅನ್ನುವುದನ್ನು ನೋಡಿ. 1 ಗಂಟೆಯಲ್ಲಿ ಆದರ್ಶ ಗೋಖಲೆಯವರು ತೆರೆದಿಟ್ಟಿದ್ದು ಕೇವಲ ಭಗವದ್ಗೀತೆಯ 1 ಬಿಂದು ಮಾತ್ರ. ಇನ್ನು ಸಿಂಧು ಅಷ್ಟನ್ನು ಭಗವದ್ಗೀತೆಯದನ್ನು ನಾವು ತಿಳಿದುಕೊಳ್ಳುವಂಥದ್ದಿದೆ. ಹಾಗಾಗಿ ಅದನ್ನು ನಾವು ಅನುಸರಿಸಬೇಕಾಗಿದೆ. ಈಗ ಸಂಸ್ಥೆಯ ಸಂಸ್ಥಾಪಕರಾದಂತಹ ಡಾಕ್ಟರ್ ಕೆ ಸಿ ನಾಯಕ್ ಸರ್ ಅವರು ಸಂಸ್ಥಾಪಕರಾದಂತಹ ಡಾಕ್ಟರ್ ಕೆ ಸಿ ನಾಯಕ್ ಸರ್ ಅವರಿಗೂ ಹಾಗೂ ಶ್ರೀಯುತ ಆದರ್ಶ್ ಗೋಖಲೆಯವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೇ ತಿಂಗಳು 30ನೇ ತಾರೀಕು ಶನಿವಾರ ಮಧ್ಯಾಹ್ನ 3:00 ಸರಿಯಾಗಿ ಮತ್ತೊಂದು ಉಪನ್ಯಾಸ ಕಾರ್ಯಕ್ರಮ ಇದೆ. ಶ್ರೀಯುತ ಪ್ರಕಾಶ್ ಮಲ್ಪೆ ಅವರು ಆ ದಿನ ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಇನ್ನೊಂದು ನಮ್ಮ ಗಮನಕ್ಕೆ ಇದು ಬಹಳ ಕಾಕತಾಳೀಯವೋ ಏನೋ ಎನ್ನುವ ಹಾಗೆ ಈ ವರ್ಷದ ನಮ್ಮ ಆ್ಯನ್ಯುವಲ್ ಡೇ ವಾರ್ಷಿಕೋತ್ಸವ ಇದೇ ತಿಂಗಳು 23ನೇ ತಾರೀಕು ಗೀತಾ ಜಯಂತಿ ದಿನವೇ ನಿಗದಿಯಾಗಿದೆ. ಆ ಗೀತಾ ಜಯಂತಿಯ ದಿನವೇ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಗೀತೆಯನ್ನು ಬೋಧಿಸಿದಂತಹ ಮಾರ್ಗಶಿರ ಶುದ್ಧ ದಿನವೂ ಕೂಡ ನಾವು ಮತ್ತೊಮ್ಮೆ ಗೀತೆಯ ಚಿಂತನೆಯನ್ನು ಮಾಡಲಿಕ್ಕಿದ್ದೇವೆ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡ್ತಾ ಇದ್ದೇವೆ. ನಮಸ್ಕಾರ.